ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌದಿರ ನಷ್ಟಪ್ರಾಶ ಭದ್ರಶ್ಚ ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನ ಓಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರ್ಮಿತ್ಕೃಪಾತಮಹಂ ವಂದೇ ಶ್ರೀಗುರುದಿನತಾರಿಣಂ ಪರಮಾನಂದಮಾಧವ ಶ್ರೀ ಚೈತನ್ಯ ಈಶ್ವರಂ ಓಂ ಅಜ್ಞಾನತಿಮರಾಂಧಸ್ಯ ಜ್ಞಾನಾಗ್ನಶಾಲಕ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. जय श्री प्रभुपाद जय श्री गुरुदेव. So ಶ್ರೀಮದ್ ಭಾಗವತಂ 8th canto 3rd chapter ಗಜೇಂದ್ರನ ಶರಣಾಗತಿ ಪ್ರಾರ್ಥನೆಗಳು. ಸೊ ಅದ್ರ ಬಗ್ಗೆ ನಾವು ನೋಡಬೇಕು. ಇಲ್ಲಿ ಬಂದು ಫಸ್ಟ್ ಸ್ಟಾರ್ಟಿಂಗ್ ಅವ್ರ ಬಂದು ಮೊದಲ ಶ್ಲೋಕ, ಯಾಕಂದ್ರೆ ಅವ್ರು ಇವಾಗ ಕಷ್ಟಲ್ಲಿ ಇರ್ತಾರೆ. ಸೊ ಮುಸ್ಲೆ ಬಂದು ಕಾಲ್ನಿ ಬಿಟ್ಟಿದೆ. ಸೊ ಇವಾಗ ಗಜೇಂದ್ರ ಓಂ ನಮೋ ಭಗವತೆ. ಸೊ ಭಗವತೆ ಅಂದ್ರೆ ಏನು? ಭಗವಂತ. ಆಕ್ಚುಲಿ ನಾವು ರುದ್ರಗೀತೆ ಹೇಳಿದ್ವಿ. ಸೊ ರುದ್ರಗೀತೆ ಅಂದ್ರೆ ಅಲ್ಲಿ ರುದ್ರ ಹೇಳಿರೋದು, ಉದ್ಧವ ಗೀತೆ, ರುದ್ರಗೀತೆ ಈ ತರ ಇರುತ್ತೆ. ಅದೇ ನಾವು ಕೃಷ್ಣ ಗೀತೆನ್ ಹೇಳ್ಬೋದಲ್ವಾ? ಯಾಕೆ ಅದು ಭಗವದ್ಗೀತೆನ್ ಹೇಳ್ತೀವಿ? ಭಗವತ್ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಐಶ್ವರ್ಯಗಳು ಹೆಚ್ಚಾಗಿರುತ್ತೆ. ಆದರೆ ಭಗವಂತನಿಗೂ 6 ಐಶ್ವರ್ಯ ಪೂರ್ಣವಾಗಿರುತ್ತೆ. ಅದಕ್ಕೆ ಭಗವಂತ ಅಂದ್ರೆ 6 ಐಶ್ವರ್ಯ ಪೂರ್ಣವಾಗಿರೋರು. ಮತ್ತೆ ಇರೋ ದೇವರುಗಳಿಗೆ ಒಂದೊಂದು ಐಶ್ವರ್ಯ ಸ್ವಲ್ಪ ಹೆಚ್ಚಾಗಿರುತ್ತೆ ಅಷ್ಟೇ. ಸೊ ಅದಕ್ಕೆ ಇಲ್ಲಿ ಓಂ ನಮೋ ಭಗವತೆ ತಸ್ಮೈ, ಅದ ಆದಿ ಬೀಜ ಎಲ್ಲ ಹೇಳ್ತಾರಲ್ವಾ. ಸೊ ಈ ತರ ಭಗವಂತ ಯಾರು? 6 ಐಶ್ವರ್ಯಗಳಿರೋರು. ಇದು ಬಂದು ನಮಗೂ ವಿಷ್ಣು ಪುರಾಣದಲ್ಲಿ ಐಶ್ವರ್ಯಶ ಸಮಗ್ರಶ್ಯ ವೀರ್ಯಶ ಯಶಶ್ರಿಯ ಜ್ಞಾನ ವೈರಾಗ್ಯೋಚ್ಚೈವ ಷಣ್ಣಾಂ ಭಗ ಇದಿಂಕಣ. ಏನು? ಬಲ, ಹೊಗಳು, ಐಶ್ವರ್ಯ, ಜ್ಞಾನ, ಸೌಂದರ್ಯ, ವೈರಾಗ್ಯ ಈ ತರ ಇರೋ ಈ 6 ಐಶ್ವರ್ಯಗಳು ಪೂರ್ಣವಾಗ ಯಾರ್ಕಿರುತ್ತೋ ಅವರೇ ಭಗವಂತ. ಆದ್ರ ಎಲ್ಲ ಐಶ್ವರ್ಯ ಪೂರ್ಣವಾಗಿ ಇರೋನು ಯಾರು ಅಂದ್ರೆ ಸಾಕ್ಷಾತ್ ಭಗವಂತ ಕೃಷ್ಣನು. ಸೊ ಆ ವಾಸುದೇವ, ಸೊ ಭಗವಂತ ಹೇಳ್ತಾರಲ್ಲ, ಏನು ಎಲ್ಲಾ ಬಿಟ್ಟು ಭಗವಂತನ ಶರಣಾಗತಿ ಮಾಡಿದ್ರೆ ಸಾಕು, ನಾವು ಭಗವಂತ ಲೋಕ ಹೋಗಕ್ಕಾಗತ್ತೆ. ಯಾಕಂದ್ರೆ ಭಗವಂತನ ಲೋಕ ಏನು? ಚಿಂತಾಮಣಿ ಪ್ರಖರ ಸತ್ಮ ಶೂ. ಆಕ್ಚುಲಿ ಪೂರ್ತಿ ಚಿಂತಾಮಣಿ ಧಾಮ ಅಂತೆ. ಸೊ ಆ ತರ ಇರೋ ಧಾಮಕ್ಕೂ ಅಧಿಪತಿ ಯಾರು? ಆ ದೇವೋತ್ತಮ ಪರಮ ಪುರುಷರು. ಅದಕ್ಕೆ ಇಲ್ಲಿ ಬಂದು ನೀವು ಮತ್ತೆ ಇರೋ ಅವತಾರಗಳನ್ನ ನೋಡ್ಬೋದು. ಏನು? ಇವಾಗ ಭಗವಂತ ಬಂದು ನರಸಿಂಹ ಅವತಾರ ತಗೊಂಡಿದ್ದಾರೆ. ಒಂದು ಸಟನ್ ಗುಣ ಏನು? ಆ ಕೋಪ, ಉಗ್ರವಾಗ ಇರೋದು. ಸೊ ಆ ತರ ರಾಮರಂದ್ರೆ ಅವರು ಮನುಷ್ಯರಾಗ ಇದ್ದು ಯಾವ ತರ ಅವರು ಜೀವನ ಮಾಡಿದ್ದಾರೆ. ಸೊ ಈ ತರ ಇರುತ್ತೆ. ಆದ್ರೆ ಕೃಷ್ಣ ಅಂದ್ರೆ ಪೂರ್ಣ ಪುರುಷೋತ್ತಮ, ಪರಿಪೂರ್ಣನು ಅವನು. ಆ ದೇವೋತ್ತಮ ಪರಮ ಪುರುಷರು ಆಕ್ಚುಲಿ ಎಲ್ಲಾ ಅವತಾರಗಳು, ಎಷ್ಟೋ ಅವತಾರಗಳಿರುತ್ತೆ. ಎಲ್ಲ ಅವತಾರ ಮೂಲ ಅವತಾರ ಅಂದ್ರೆ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ ಕೃಷ್ಣನೇ. ಓಕೆ. ಸೊ ಆ ಕೃಷ್ಣನ್ ಬಗ್ಗೆ ಇಲ್ಲಿ ಅವರು ಕರಿತಾ ಇದ್ದಾರೆ, ಭಗವಂತನ್ನೇ ಕರಿತಾ ಇದ್ದಾರೆ. ಯಾರು? ಗಜೇಂದ್ರನು. ಮತ್ತೆ ಅವರು ಏನ್ ಹೇಳ್ತಾರೆ? ಎಲ್ಲಾ ಕಾರಣಕ್ಕೂ ಕಾರಣವಾಗಿ ಇರೋನು, ಸಕಲ ಕಾರಣ. ಸೊ ಈ ಕಾರಣ ಇಲ್ಲ, ಸಕಲ ಕಾರಣ. ಈ ಭೌತಿಕ ಸೃಷ್ಟಿಗೆ ಸಕಲ ಕಾರಣನು ಯಾರು ಅಂದ್ರೆ ಭಗವಂತನ್ನೇ. ಯಾಕಂದ್ರೆ ನಾವು ಇದಕ್ ಮುಂಚೆ ನೋಡಿದ್ವಿ, ಏನು? ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ. ಸೊ ಉಪಾದಾನ ಕಾರಣ ಅಂದ್ರೆ ಏನು? ಮಣ್ಣು. ಇವಾಗ ಒಂದು ಮಡಿಕೆ ಮಾಡ್ಬೇಕಂದ್ರೆ ಏನ್ ಬೇಕು? ನಮಗೂ ಮಣ್ಣು ಬೇಕು ಅಲ್ವಾ? ಸೊ ಆ ಮಣ್ಣು ಅದೇ ಏನು? ಉಪಾದಾನ ಕಾರಣ, ಇಟ್ಸ್ ಎ ಮೆಟೀರಿಯಲ್. ನೆಕ್ಸ್ಟ್ ಕ್ರಿಯೇಟರ್, ಅದು ಮಾಡೋದು. ನಿಮಿತ್ತ ಕಾರಣ, ಮಾಡೋರು ಯಾರು? ಅದು ಕುಂಭ ಅಲ್ವಾ? ಕುಂಬಾರ. ಸೊ ಆ ಕುಂಭ ಅವರೇ ಏನು? ನಿಮಿತ್ತ ಕಾರಣ, ಅದು ಮಾಡೋರು. ನೆಕ್ಸ್ಟ್ ಸಹಕಾರಿ ಕಾರಣ, ಇನ್ಸ್ಟ್ರೂಮೆಂಟ್ಸ್. ಮತ್ತೆ ಮಾಡಕ್ಕೆ ಏನೇನು ಬೇಕು? ಚಕ್ರ ಬೇಕು, ನೀರು ಬೇಕು, ಬಿಸಿಲು ಬೇಕು. ಸೊ ಈ ತರ ಇರುತ್ತಲ್ವಾ? ಸೊ ಆ ತರ ಇರೋ ಈ 3 ಕಾರಣ
ಸೊ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಒಂದು ಮಣ್ಣು, ಒಂದು ಕುಂಭ ಕುಂಬಾರ, ಮತ್ತೆ ಬಂದು ಒಂದು ಚಕ್ರ, ನೀರು, ಬೆಂಕಿ. ಸೊ ಈ ತರ ಇರುತ್ತೆ. ಆದ್ರೆ ಇಲ್ಲಿ ಬಂದು ಈ ಭೌತಿಕ ಸೃಷ್ಟಿಗೆ ಎಲ್ಲಾ ಕಾರಣ ಭಗವಂತನ್ನೇ. ಸಕಲ ಕಾರಣನು ಯಾರು? ಭಗವಂತನ್ನೇ. ಅವನ ಬಿಟ್ಟು ಮತ್ತೇನೇ ಇಲ್ಲ. ಅದೇ ಇಲ್ಲಿ ಬಂದು ಅವರು ಕರಿತಾ ಇದ್ದಾರೆ ಭಗವಂತನ್ನೇ. ಇವತ್ತು ನೋಡೋಣ. ಕುಣಾರಣಿ ಚನ್ನ ಸಿತ್ ಉಷ್ಮವಾಯಂ ತತ್ಶೋಪ ವಿಸ್ಫೂರ್ಜಿತ ಮಾನಸಾಯ ನೈಷ್ಕರ್ಮ್ಯ ಪಾವೇನ ವಿವರ್ಜಿತಾಕಮ ವಯಂ ಪ್ರಕಾಶಾಯ ನಮಸ್ಕ್ರೋಮಿ. ಆ ದೇವೋತ್ತಮ ಪರಮ ಪುರುಷನು ಈ ಲೋಕದಲ್ಲಿ ಎಲ್ಲಾ ಜಾಗಗಳಲ್ಲಿ ಇರ್ತಾರೆ, ಎಲ್ಲಾ ವಸ್ತುಗಳಲ್ಲೇ ಇರ್ತಾರೆ. ಸೊ ಅದೇ ತರ ಅರಣಿಕಟ್ಟೆ ನೋಡಕ್ಕೆ ಅದು ಕಟ್ಟೆಗಳೇ, ಆದ್ರೆ ಅದು ಒಳಗಡೆ ಏನಿರುತ್ತೆ? ಬೆಂಕಿ ಇರುತ್ತೆ ಇಲ್ವಾ? ಸೊ ಆ ತರ ಎಲ್ಲಾ ವಸ್ತುಗಳಲ್ಲೇ ಭಗವಂತ ಇರ್ತಾರೆ. ನೀರಲ್ಲಿ ಭಗವಂತ ಇಲ್ವಾ? ಇರ್ತಾರೆ. ಇಲ್ವಾ? ಇರ್ತಾರೆ. ಸೊ ಎಲ್ಲಾ ವಸ್ತುಗಳಲ್ಲಿ ನಾವು ಈ ಭೌತಿಕ ಲೋಕಲ್ಲಿ ಏನ್ ಮಾಡ್ತೀವಿ ನಾವು? ಆ ಭಗವಂತನ ಬಿಟ್ಟು ಭೌತಿಕ ಸುಖಭೋಗಗಳಲ್ಲೇ ಇರ್ತೀವಿ. ಆದ್ರೆ ನಾವು ನೋಡೋ ಎಲ್ಲಾ ವಸ್ತು ಭಗವಂತ ಇದ್ದಾನೆ ನಮ್ಗೆ ಗೊತ್ತೇ ಇರೋದಿಲ್ಲ. ಅದು ಮರ್ತೋಗಿ ಇರ್ತೀವಿ. ನಾವೊಂದು ಮಾಯಲ್ಲಿ ಸಿಕ್ಕಾಕೊಂಡ್ ಬಿಡ್ತೀವಿ. ಆದ್ರೆ ಆಧ್ಯಾತ್ಮಿಕಲ್ಲಿ ನಾವು ಇರುವಾಗ, ಆಧ್ಯಾತ್ಮಿಕಲ್ಲಿ ನಾವು ಬೆಳೆಯುವಾಗ ಇದು ಗೊತ್ತಾಗುತ್ತೆ. ಏನು? ಎಲ್ಲಾ ವಸ್ತುಗಳಲ್ಲಿ ಭಗವಂತ ಇದ್ದಾರೆ. ನಾವು ನೋಡೋ ಎಲ್ಲಾ ವಸ್ತುಗಳಲ್ಲಿ ಭಗವಂತ ಪೂರ್ಣವಾಗಿ ಇರ್ತಾರೆ. ಅದು ಯಾರೊಬ್ಬರು ಶುದ್ಧ ಭಕ್ತರಾಗಿರ್ತಾರೋ, ಶುದ್ಧ ಮನದಿಂದ ಯಾರು ನೋಡ್ತಾರೋ ಅವ್ರಿಗದು ಗೊತ್ತಾಗುತ್ತೆ. ಸೊ ಆ ಭಗವಂತನಕ್ಕೂ ನನ್ನ ನಮಸ್ಕಾರಗಳು ಅವರು ಹೇಳ್ತಾ ಇದ್ದಾರೆ. ಅದೇ ತರ ಆಕ್ಚುಲಿ ಇದೇ ತರ ನಾವು ಬಂದು ಭಗವದ್ಗೀತೆಯಲ್ಲಿ ನೋಡ್ಬೋದು. ದೇಶಮೇವಾನು ಕಂಪಾರ್ಥಮಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಪ ವಸ್ತು ಜ್ಞಾನದೀಪೇನ ಭಾಸ್ವತಃ. ಸೊ ಭಗವಂತನ ಕಮಲದ ತರ ಇರೋ ಆ ಪಾದಗಳಲ್ಲಿ ನಾವು ಶರಣಾಗ್ತಾ ಇದ್ದೀನಿ. ಸೊ ಭಗವಂತ ಎಲ್ಲರ ಹೃದಯದಲ್ಲಿದ್ದಾರೆ. ಯಾರೊಬ್ಬರಿಗೂ ವಿಶೇಷ ಕರುಣೆ ಇರುತ್ತೋ ಅವರು ಮಾತ್ರ ಭಗವಂತನ ಬಗ್ಗೆ ತಿಳ್ಕೊಳ್ಳಕ್ಕೆ ಆಗುತ್ತೆ. ಸೊ ಭಗವಂತನ ಭಕ್ತಿ ಇಲ್ಲ ಅಂದ್ರೆ ಅದು ಗೊತ್ತಾಗಲ್ಲ. ಯಾರು ಗೊತ್ತಿರುತ್ತೋ ಅವರು ಆ ಭಕ್ತಿ ಮಾರ್ಗದಲ್ಲಿ ಯಾರು ಇದಾರೋ ಅವ್ರಿಗೂ ಭಗವಂತ ಬಗ್ಗೆ ತಿಳ್ಕೊಳ್ಳಕ್ಕಾಗುತ್ತೆ. ಸೊ ಇವಾಗ ನೆಕ್ಸ್ಟ್ ಶ್ಲೋಕ. ಮಾತೃ ಪ್ರಪನ್ನಂ ಪಶುಪಾಶ ವಿಮೋಕ್ಷಣಾಯ ಮುಕ್ಕಾಯ ಭೂರಿ ಕರುಣಾಯ ನಮೋ ಅಲಯಾಯ ಸ್ವಂ ಸೇನ ಸರ್ವದನು ಪೃಣ್ ಮನಸಿ ಪ್ರತೀತಂ ಪ್ರತ್ಯಕ್ ತೃಛೇ ಭಗವತೆ ಬೃಹತೆ ನಮಸ್ತೆ. ಓ ದೇವೋತ್ತಮ ಪರಮ ಪುರುಷ, ಎಲ್ಲರಿಗೂ ಮೋಕ್ಷಣೆ ಕೊಡೋಣೆ. ಇಲ್ಲಿ ನಾವೊಂದು ಮಿರುಗ. ಆಕ್ಚುಲಿ ಇದೇ ನಾವು ಪ್ರಹ್ಲಾದ ಪ್ರಾರ್ಥನೆ ನೋಡುವಾಗ ಪ್ರಹ್ಲಾದರು ಏನ್ ಹೇಳ್ತಾರೆ? ಭಗವಂತ ನಾವೊಂದು ಅಸುರ ಒಂದು ಅಸುರ ಮಗು ನಾನು. ಸೊ ನಾವು ಕರೆದಿದ್ರೆ ಬರ್ತೀರಾ? ನಾವು ನಿಮ್ನ ಶರಣಾಗತಿ ಮಾಡ್ತೀನಿ ಹೇಳ್ತಾರಲ್ವ, ಆ ತರ ಇಲ್ಲಿ ನಾವು ಬಂದು ಮೃಗ ಗಜೇಂದ್ರ ಹೇಳ್ತಾ ಇರ್ತಾರೆ. ಸೊ ನಾವು ಬಂದು ನಿಮ್ನ ಶರಣಾಗತಿ ಮಾಡ್ತಾ ಇದ್ದೀನಿ. ಸೊ ಈ ತರ ನಾವು ಅಷ್ಟೊಂದು ಪ್ರಯತ್ನ ಪಟ್ಟಿದ್ದೀನಿ ನೋಡಿ. 1000 ವರ್ಷ ಆಚೆ ಬರಕ್ಕಾಗಲ್ಲ. 1000 ವರ್ಷ ಆ ಮೊಸಳೆಯು ಆನೆನೆ ತಿನ್ನಕ್ಕಾಗಲ್ಲ. ಒಳ್ಳೆ ಕಚ್ಕೊಂಡಿರುತ್ತೆ, ಕಚ್ಕೊಂಡು ಇಳಿದುಕೊಂಡು ಹೋಗ್ತಾ ಇದೆ ನೀರು ಒಳಗಡೆ ಅಷ್ಟೇ. ಅದು ತಿಂದೇ ಇಲ್ಲ ನೋಡು. 1000 ವರ್ಷ ಈ ತರ ನಡೀತಾ ಇದೆ. ಆದ್ರೆ ಏನು ವಿಧಿ ಗೊತ್ತಿಲ್ಲ. ಸೊ ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಷ್ಟೊಂದು ಸಂಕಟವಾದ ಒಂದು ಪ್ರಾಬ್ಲಮ್ ನಾವು ಸಿಕ್ಕಾಕೊಂಡ್ಬಿಟ್ಟಿದೀನಿ. ದಯವಿಟ್ಟು ಇದರಿಂದ ನಮ್ಮನ್ನ ಬಿಡುಗಡೆ ಮಾಡಿ ಸ್ವಾಮಿ.
ಯಾಕಂದ್ರೆ ನೀವೇ ಆ ದೇವೋತ್ತಮ ಪರಮ ಪುರುಷರು. ನೀವೇ ಯಾವಾಗ ನಮ್ನೆ ರಕ್ಷಣೆ ಮಾಡ್ತಾ ಇರೋರು. ನೀವೇ ಆ ಪರಮಾತ್ಮ ಅಂಶವಾಗ ಇರ್ತೀರಾ. ಎಲ್ಲ ಅದಾವುದು ಎಲ್ಲ ಶರೀರ ತಗೊಂಡಿರೋ ಜೀವಾತ್ಮಕ್ಕಳಕ್ಕೂ ಹೃದಯದಲ್ಲಿ ನೀವು ಇರ್ತಾ ಇದ್ದೀರಾ. ಸೊ ನಿಮ್ ಬಗ್ಗೆ ತಿಳ್ಕೊಳ್ಳೋದು, ನಿಮ್ ಬಗ್ಗೆ ಹೊಗಳೋದೇ ಶ್ರೇಷ್ಠವಾದದ್ದು. ಸೊ ಭಗವಂತ ನೀವು ಬಂದು ಏನು ಎಲ್ಲೆಯೇ ಇಲ್ಲ, ಎಲ್ಲೆ ಅಂದ್ರೆ ಇಲ್ಲ, ಆ ತರ ಅನ್ಲಿಮಿಟೆಡ್ ನೀವು. ಆ ತರ ಇರೋ ಭಗವಂತ ನಿಮ್ಗೆ ನಮಸ್ಕಾರಗಳು. ಇವಾಗ ಎಲ್ಲ ಶರೀರಲ್ಲಿ ಭಗವಂತ ಇದ್ದಾರೆ. ಸೊ ಶರೀರ ಇವಾಗ ನೋಡಿ, ಕಣ್ಣು ಕಾಣಿಸುತ್ತೆ, ಕಿವಿ ಕೇಳಿಸುತ್ತೆ, ಬಾಯಿ ಮಾತಾಡುತ್ತೆ, ಸೊ ಕೈ ಕಾಲು ಆಕ್ಟಿವಿಟೀಸ್ ಮಾಡುತ್ತೆ, ಸೊ ಎಲ್ಲ ನಡೀತಾ ಇರುತ್ತೆ. ಆದ್ರೆ ಅಲ್ಲಿ ಪರಮಾತ್ಮ ಹೋಗೋ ಜೀವಾತ್ಮ ಹೋಗ್ಬಿಡುತ್ತೆ. ಮತ್ತೆ ಎಲ್ಲ ಇಂದ್ರಿಯಗಳು ಇದೆ ಅಲ್ವಾ, ಮತ್ತೆ ಯಾಕೆ ಆಕ್ಟಿವಿಟೀಸ್ ಮಾಡಿಲ್ಲ? ಪ್ರಾಣ ಇಲ್ಲ, ಇಲ್ಲೇ ಎಷ್ಟು ಗಾಳಿ ಇರುತ್ತಲ್ವಾ. ಸೊ ಎಷ್ಟು ಏನ್ ಮಾಡಿದ್ರೆ ಪರಮಾತ್ಮ ಅನುಗ್ರಹ ಇಲ್ಲ ಅಂದ್ರೆ ಜೀವಾತ್ಮ ಇರಕ್ಕಾಗಲ್ಲ. ಸೊ ಪರಮಾತ್ಮನ ಅನುಗ್ರಹ ನಮಗೂ ಪೂರ್ಣವಾಗಿ ಇರಬೇಕು. ಈ ಭೌತಿಕ ಲೋಕಲ್ಲಿ ಎಲ್ಲಾ ಸೃಷ್ಟಿಗೂ ಕಾರಣ ಯಾರು ಅಂದ್ರೆ ಭಗವಂತನ್ನೇ. ಸೊ ಈ ಭೂಮಿ ಸೃಷ್ಟಿ ಮಾಡಿದಾಗಲಿ, ಮತ್ತೆ ಇರೋ ಎಲ್ಲಾ ವಸ್ತುಗಳು, ಪಂಚಭೂತಗಳು ಏನೇನು ಇದೆ, ಎಲ್ಲಾ ವಸ್ತುಗಳು ಭಗವಂತನ್ನೇ. ಇಲ್ಲಿ ಅವರು ಮನುಷ್ಯರಾಗಿರ್ಲಿ, ಮಿರುಗವಾಗಿರ್ಲಿ, ಏನಾಗಿರ್ಲಿ, ಆದ್ರೆ ಭಗವಂತನಕ್ಕೂ ಭಕ್ತಿ ಮಾಡಿದರೆ ಸಾಕು. ಯಾಕಂದ್ರೆ ಈ ಅಂಡವೇ ಇಲ್ಲಿಂದಂತೂ ಭಗವಂತನ ಶರೀರ ಆ ರೋಮಕೂಪದಿಂದ ಆಚೆ ಬಂದಿದೆ. ನೋಡಿ, ರೋಮಕೂಪದಿಂದ ಇಷ್ಟು ದೊಡ್ಡ ಅಂಡ ಆಚೆ ಬಂದಿದೆ ಅಂದ್ರೆ ಆ ಭಗವಂತನ ಶರೀರ ಎಷ್ಟು ದೊಡ್ಡದಾಗಿರುತ್ತೆ ಅಲ್ವಾ. ಸೊ ಆ ತರ ಅಷ್ಟು ದೊಡ್ಡ ಶರೀರ ಎಂದು ಈ ಅಂಡ ಆಚೆ ಬಂದಿದೆ. ಈ ತರ ಎಷ್ಟೋ ಕೋಟಾನು ಕೋಟಿ ಅಂಡಗಳಿರುತ್ತೆ. ನಾವೇನ್ ಮಾಡಬೇಕು? ಭಗವಂತ ಸಾಮಾನ್ಯನಲ್ಲ, ನಾವು ಭಕ್ತಿ ಮಾಡಬೇಕು. ಆತ್ಮಾತ್ಮ ಜಪ್ತಕೃಹ ವಿದ್ಧಂ ಜನೇಶು ಸಕ್ತೈರ್ ವಿಷ್ಪ್ರಾಪಣಾಯ ಗುಣಸಂಕ ವಿವರ್ಜಿತಾಯ ಮುಕ್ತಾತ್ಮಪಿಃ ಸ್ವಹೃದಯೇ ಪರಿಭಾವಿತಾಯ ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಓ ದೇವೋತ್ತಮ ಪರಮ ಪುರುಷ, ಈ ಭೌತಿಕ ಲೋಕದಲ್ಲಿ ಎಷ್ಟೋ ಕಲ್ಮಶಗಳಿದೆ. ಸೊ ಈ ಕಲ್ಮಶ ಇಂದು ದಯವಿಟ್ಟು ನಮ್ನೆ ಆಚೆ ಕರ್ಕೊಂಡು ಬಂದ್ಬಿಡಿ. ಸೊ ಈ ಕಷ್ಟಗಳು ಎಲ್ಲ ಏನು ಈ ಕಲ್ಮಶದಿಂದ ಆಚೆ ಬರೋದು. ಭಗವಂತ ನನ್ನ ಹೃದಯದಲ್ಲಿ ನಿಮ್ನ ಯಾವಾಗ ಧ್ಯಾನ ಮಾಡ್ತಾ ಇದ್ದೀನಿ. ಆದ್ರೆ ಇಲ್ಲಿರೋ ಸಾಮಾನ್ಯರುಗಳು ಏನ್ ಅನ್ಕೊಳ್ತಾರೆ, ನಾವು ಮನೆ ಮಕ್ಕಳು, ನಮ್ಮ ಸ್ವಂತ ಬಂತ ಸ್ನೇಹಿತರು, ಐಶ್ವರ್ಯ, ನಮ್ಮ ಸೇವಕರು, ನಮ್ಮ ಶಿಷ್ಯರು, ಸೊ ಈ ತರ ಅದ್ಮೇಲೆ ನಾವು ಆಕರ್ಷಣೆ ಆಗ್ತೀವಿ. ಅದ್ಮೇಲೆ ನಾವು ಆಕರ್ಷಣೆ ಆಗ್ತೀವಿ. ಆದ್ರೆ ನಿಜವಾದ ಆಕರ್ಷಣೆ ನಾವು ಎಲ್ಲಿ ಇಡಬೇಕು? ಆಕ್ಚುಲಿ ಆ ತರ ಆಕರ್ಷಣೆ ಹಾಕಿ ಏನಾಗುತ್ತೆ, ಅದೆಲ್ಲ ನಮ್ಗೆ ಕಷ್ಟಗಳೇ ಕೊಡುತ್ತೆ. ಆದ್ರೆ ದೇವೋತ್ತಮ ಪರಮ ಪುರುಷ ನಿಮ್ಮ ಹತ್ರ ನಾವು ಶರಣಾಗತರಾಗ್ತಾ ಇದ್ದೀನಿ. ಸೊ ನಮ್ಗೆ ಆಕರ್ಷಣೆ ಅಂದ್ರೆ ನೀವೇ. ಯಾಕಂದ್ರೆ ನಮ್ಗೆ ಆತ್ಮ ಜ್ಞಾನ ಸಿಕ್ಕಿಬಿಟ್ಟಿದೆ. ಯಾಕಂದ್ರೆ ಆತ್ಮ ಜ್ಞಾನನ ಕಳಂಜಿಯ ಭಗವಂತ ನೀವೇ. ಪರಮ ಎಲ್ಲರಿಗೂ ಯಜಮಾನರು, ಆಳುನರಾಗಿ ಇರೋರು ಭಗವಂತ ನೀವೇ. ಸೊ ನಿಮ್ಗೂ ನಮಸ್ಕಾರಗಳು. ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ನಾವು ಇರೋ ತಕ್ಕ ನಾವು ಈ ಭೌತಿಕ ಗುಣಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ನೋಡೋ ವಸ್ತುಗಳು, ಕೇಳೋ ವಸ್ತು ಎಲ್ಲರ ಮೇಲ್ಗಡೆ ನಾವು ಆಕರ್ಷಣೆ ಆಗ್ತೀವಿ. ಆದ್ರೆ ಆ ತರ ಆಗಬಾರದು. ಯಾಕಂದ್ರೆ ನಮಗೂ ಎದು ಜಾಸ್ತಿ ಇಷ್ಟ ಆಗುತ್ತೋ ಅದರಿಂದ ನಮ್ಗೆ ಕಷ್ಟವೂ ಬರುತ್ತೆ. ಸೊ ನಾವು ಭೌತಿಕ ಲೋಕದಲ್ಲಿ ಇರೋ ವಸ್ತುಗಳ ಮೇಲೆ ಇಷ್ಟಪಟ್ಟರೆ ಕಷ್ಟ. ಸೊ ಆದ್ರೆ ಆ ತರ ಇರೋ ಪರಿಸ್ಥಿತಿ ಮತ್ತೆ ಏನಾದ್ರು ಇಷ್ಟಪಡಕ್ ಇದೆಯಾ ಏನೋ? ಖಂಡಿತ ಇಲ್ಲ.
ಸೊ ನೆಕ್ಸ್ಟ್ ಶ್ಲೋಕ. ಯಂ ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮ ಭಜಂತ ಇಷ್ಟಾಂ ಕತಿಂ ಆಪ್ನುವತಿ ಕಿಂ ಸಾಸಿಶೋರಾದಿ ಅಪಿ ದೇಹಂ ಅವ್ಯಯಂ ಕರೋತು ಮೇ ಅತಪ್ರತಯೋ ವಿಮೋಕ್ಷಣಂ. ಓ ದೇವೋತ್ತಮ ಪರಮ ಪುರುಷ, ಸೊ ನಿಮ್ನ ಯಾರು ಭಕ್ತಿ ಮಾಡ್ತಾರೋ, ನಿಮ್ಗೂ ಯಾರು ಭಕ್ತಿ ಮಾಡ್ತಾರೋ ಅವ್ರಿಗೂ ಯಾವೊಂದು ಮತ, ಯಾವೊಂದು ಐಶ್ವರ್ಯ, ಯಾವ ಒಂದು ಇಂದ್ರಿಯ ಸುಖ, ಮೋಕ್ಷ ಆ ಥರ ಏನ್ ಮೇಲಿದ್ರೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ, ಆಕರ್ಷಣೆ ಆಗೋದೇ ಇಲ್ಲ. ಯಾಕಂದ್ರೆ ಅವ್ರಿಗೂ ಏನ್ ಬೇಕಾಗುತ್ತೆ ಅಂದ್ರೆ ಭಗವಂತ ನಿನ್ ಕೃಪೆ ಮಾತ್ರ. ಸೊ ಯಾಕಂದ್ರೆ ಅವನಿಗೆಲ್ಲ ದುರಾಸೆ ಇರೋದಿಲ್ಲ. ಯಾಕಂದ್ರೆ ಅವನಿಗೂ ಒನ್ಲಿ ಭಗವಂತ ನೀವೇ ಬೇಕು. ಯಾಕಂದ್ರೆ ನೀವೇ ಕರುಣಾಮೂರ್ತಿ ಅಲ್ವಾ. ಸೊ ನೀನ್ ಕರುಣೆ ಬೇಕು ಅವನು ಬೇಡ್ಕೊಳ್ತಾ ಇದ್ದಾನೆ. ಈ ತರ ಭಗವಂತ ನಿಮ್ಮ ಹತ್ರ ಯಾರು ಕರುಣೆ ತಗೊಳ್ತಾರೋ ಅವರು ಎಷ್ಟು ದೊಡ್ಡ ಅಪಾಯವಾಗಿರ್ಲಿ ಅದಿಂದು ಖಂಡಿತ ಅವನು ಆಚೆ ಬಂದ್ಬಿಡುತ್ತಾನೆ. ಸೊ ಆ ತರದ್ದು ಅಪಾಯಲ್ಲಿ ನಾ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ಭಗವಂತ ನಮ್ನೆ ಈ ಪ್ರಶ್ನೆಯಿಂದ, ಈ ಕಷ್ಟ ಸಂಕಟಗಳಿಂದ ನಮ್ನೆ ಬಿಡುಗಡೆ ಮಾಡಿ. ಯಾಕಂದ್ರೆ ಭಗವಂತ ಒಬ್ಬನೇ ಎಲ್ಲ ಅಪಾಯದಿಂದ ನಮ್ನೆ ಆಚೆ ಕರ್ಕೊಂಡು ಬರೋನು. ಮತ್ತೆ ಯಾರಾದ್ರು ಮಾಡ್ತಾರ? ಖಂಡಿತ ಇಲ್ಲ. ಏಕಾಂತಿನೋ ಯಸ್ಯ ನಾ ಕಾಂಚನಾರ್ಥಂ ವಾಂಛಂತಿ ಯೇ ವೈ ಭಗವತ್ ಪ್ರಪನ್ನಾಃ ಅದಿ ಅದ್ಭುತಂ ತಚ್ಛ್ರಿತಂ ಸುಮಂಗಲಂ ಕಾಯಂತ ಆನಂತ ಸಮುದ್ರಮಗ್ನಾಃ ತಂ ಅಕ್ಷರಂ ಬ್ರಹ್ಮ ಪರಂ ಪರೇಚಂ ಅವ್ಯಕ್ತಂ ಆತ್ಮಿಕ ಯೋಗ ಕಮ್ಯಂ ಅತೀಂದ್ರಿಯಂ ಸೂಕ್ಷ್ಮಂ ಇಹಾದಿ ದೂರಂ ಅನಂತಂ ಆತ್ಯಂ ಪರಿಪೂರಣಂ ಈಟೆ. ಓ ಭಗವಂತ, ನಿಮ್ಗೂ ಸೇವೆ ಮಾಡೋದು ಬಿಟ್ಟು ಮತ್ತೆ ಇರೋ ವಸ್ತುಗಳ ಮೇಲೆ ಆಕರ್ಷಣೆ ಆಗ್ತಾರೆ. ಸೊ ಅವಳೆಲ್ಲ ಏನು ಕಲಪಡ ಭಕ್ತರುಗಳು. ಸೊ ಆಕ್ಚುಲಿ ಭಗವಂತನ ಪೂರ್ಣ ಶರಣಾಗತಿ ಮಾಡೋ ಭಕ್ತರು ಅಂದ್ರೆ ಶ್ರೇಷ್ಠ. ಆದ್ರೆ ಇಲ್ಲಿ ನೋಡಿದ್ರೆ ಕಲಪಡ ಭಕ್ತರುಗಳು. ಏನ್ ಮಾಡೋದು? ಯಾಕಂದ್ರೆ ನಾವು ಭೌತಿಕ ಲೋಕದಲ್ಲಿ ಬಂದ್ಬಿಟ್ಟಿದೀವಿ. ಅದೇ ಅದ್ಭುತವಾದ ಭಗವಂತನ ಬಗ್ಗೆ ಕೇಳುವಾಗ ಮತ್ತೆ ಮಂಗಳವಾದ ವಿಷಯಗಳ ಬಗ್ಗೆ ನಾವು ಕೇಳುವಾಗ ಅಷ್ಟೊಂದು ಅದ್ಭುತ ಸಂತೋಷ ನಮ್ಗೆ ಕೊಡುತ್ತೆ. ಯಾಕಂದ್ರೆ ಯಾವಾಗ ಭಗವಂತ ಬಗ್ಗೆ ಹಾಡಿಕೊಂಡು ಕೇಳ್ಕೊಂಡು ಈ ತರ ಯಾವಾಗ ಆ ಭಗವಂತನ ಪ್ರಜ್ಞೆಯಲ್ಲಿ ನಾವು ಇರಬೇಕು. ಆತರ ಭಗವಂತನ ಬಗ್ಗೆ ಆನಂದ ಕೇಳಿ ಕೇಳಿ ಏನಾಗುತ್ತೆ, ಅವರು ಆನಂದ ಸಮುದ್ರದಲ್ಲಿ ಮುಳುಗಿ ಬಿಡ್ತಾರಂತೆ. ಆದ್ರೆ ಭಕ್ತರುಗಳು ಈ ತರ ಆನಂದ ಸಮುದ್ರದಲ್ಲಿ ಮುಳುಗೋದ್ರಿಂದ ಅವರು ಏನ್ ಮಾಡ್ತಾರೆ, ಭಗವಂತನ ಹತ್ರ ಯಾವೊಂದು ವರವೋ ಕೇಳೋದೇ ಇಲ್ಲ. ಆದ್ರೆ ಇವಾಗ ಭಗವಂತ ನಾವೊಂದು ಆತ ಸಂಕಟ ಕಷ್ಟಲ್ಲಿ ಇದ್ದೀನಿ, ಅವು ದೇವೋತ್ತಮ ಪರಮ ಪುರುಷ ನಿಮ್ನೆ ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ನೀವೇ ನಿತ್ಯವಾಗಿ ಇರೋರು. ಆದ್ರೆ ಇವಾಗ ನಮ್ ಕಣ್ಣುಕು ನೀವು ಕಾಣಿಸಲ್ವೇ? ಓ ಸ್ವಾಮಿ, ಈ ಬ್ರಹ್ಮ ತರ ಇರೋ ದೊಡ್ಡ ದೊಡ್ಡ ಮಹಾಪುರುಷರುಗಳು ಏನ್ ಮಾಡ್ತಾರೆ, ನಿಮ್ಗೂ ಭಕ್ತಿ ಮಾಡ್ತಾರೆ. ಯಾಕಂದ್ರೆ ನಿನ್ ಬಗ್ಗೆ ಯಾವ ತರ ತಿಳ್ಕೊಳಕ್ಕಾಗತ್ತೆ, ಭಕ್ತಿ ಯೋಗ ಮೂಲಕ ಮಾತ್ರ ತಿಳ್ಕೊಳ್ಳಕ್ಕಾಗತ್ತೆ. ಸೊ ಆ ತರ ಇರುವಾಗ ಏನಾಗುತ್ತೆ, ಈ ಭಗವಂತನ ಭಕ್ತಿ ಎಲ್ಲಾರು ಮಾಡ್ತಾರಂದ್ರೆ ಇಲ್ಲ. ಭೌತಿಕ ಸುಖಭೋಗಗಳು ಕೆಲವರು ಬಿದ್ಬಿಡ್ತಾರೆ, ಅಜ್ಞಾನದಲ್ಲಿ ಬಿದ್ಬಿಡ್ತಾರೆ. ಮತ್ತೆ ಇರೋ ಸುಖಭೋಗಗಳು ಆಸೆ ಪಡ್ತಾರೆ. ಆದ್ರೆ ಅದೆಲ್ಲ ಅವ್ರಿಗೆ ಕಷ್ಟಗಳೇ ಕೊಡುತ್ತೆ, ಅವ್ರಿಗೆ ಗೊತ್ತೂ ಆಗಿಲ್ಲ ಏನ್ ಮಾಡೋದು. ಆದ್ರೆ ಎಲ್ಲಕ್ಕೂ ಮೂಲ ಕಾರಣ ನೀವು ಪೂರ್ಣನು. ಓ ಭಗವಂತ, ನಾವು ನಿಮ್ಗೂ ಶರಣಾಗತರಾಗ್ತಾ ಇದೀವಿ. ದಯವಿಟ್ಟು ನಮ್ನೆ ರಕ್ಷಣೆ ಮಾಡಿ. ಯಾರು ಗಜೇಂದ್ರನು ಹೇಳ್ತಾ ಇದ್ದಾರೆ.
ಯಸ್ಯ ಬ್ರಹ್ಮಾತಯೋ ದೇವದೇ ದೇವಾವೇತಾಂ ಲೋಕಾಃ ಸರಾಸರಃ ನಾಮರೂಪ ವಿಪೇತೇನ ಫಲ್ಗುಯಾ ಚ ಕಲಯಾ ಕೃತಯಾಃ ಯದಾರ್ಚಿತೋ ಅಕನೇಹಂ ಸಾವಿತುರ್ಕಪಸ್ತಿಯಯೋ ನಿರ್ಯಾಂತಿ ಸಂಯಾಂತಿ ಅಸಕೃತ್ ಸ್ವರೋಚಿಷಾ ತಥೋ ಯಥೋ ಗುಣ ಸಂಪ್ರವಾಹೋ ಬುದ್ಧಿರ್ಮನಃ ಕಾನಿ ಶರೀರ ಸರ್ಗಾಃ ಸ ವೈನಃ ದೇವಾಸುರ ಮರ್ತ್ಯ ತೀರ್ಯಂತ ನ ಸ್ತ್ರೀ ನ ಷಟ್ ಷಂಟೋ ನ ಪುಮಾನ್ ನ ಜಂತುಃ ನಾಯಂ ಗುಣಃ ಕರ್ಮ ನ ಸಂನಃ ಸಾಸನ್ ನಿಷೇತಂ ಶೇಷೋ ಜಯತಾತ್ ಅಶೇಷಃ. ಆ ದೇವೋತ್ತಮ ಪರಮ ಪುರುಷನು ಅಷ್ಟೊಂದು ಅರ್ಪುತವಾದ ಇರೋ ಮಾಯಶಕ್ತಿ ಈ ಭೌತಿಕ ಪ್ರಪಂಚ ಮತ್ತೆ ಜೀವ ತತ್ವಗಳು, ಬ್ರಹ್ಮ ಮತ್ತೆ ದೇವರುಗಳು ಮತ್ತೆ ಇರೋ ಎಲ್ಲ ಜೀವರಾಶಿಗಳು. ನಾವು ಎಲ್ಲಿ ನೋಡಿದ್ರೆ ರೆಕ್ಕೆ ಜುರ್ ಸಾಮ ಅದರ್ವಣ ಎಲ್ಲಿ ಪೂರ್ತಿ ಎಲ್ಲ ವೇದಗಳಲ್ಲಿ ನೋಡಿದ್ರೆ ಭಗವಂತನ ಗುಣಗಾಣಗಳೇ ಇರುತ್ತೆ. ಭಗವಂತ ಇಲ್ಲಿ ಒಂದ ಜಾಗಲಿ ಓಡಾಡೋ ಎಲ್ಲ ಜೀವರಾಶಿಗಳಾಗೂ ಇರ್ತಾನಂತೆ. ಒಂದು ಈ ಸೂರ್ಯ ಪ್ರಕಾಶ ಯಾವ ತರ ಇರುತ್ತೆ ಅಷ್ಟು ಪ್ರಕಾಶವಾಗಿರುತ್ತೆ. ಮತ್ತೆ ಈವ್ನಿಂಗ್ ಟೈಮ್ ಏನಾಗುತ್ತೆ ಅಷ್ಟು ದೊಡ್ಡ ಪ್ರಕಾಶ ಆಗುತ್ತೆ. ಮತ್ತೆ ಈವ್ನಿಂಗ್ ಟೈಮ್ ಮತ್ತೆ ಆ ಪ್ರಕಾಶ ಎಲ್ಲ ಮತ್ತೆ ಅದು ಒಳಗಡೆ ಹೋಗ್ಬಿಡುತ್ತೆ. ಸೊ ಆ ತರ ಈ ಭೌತಿಕ ಸೃಷ್ಟಿ ಎಕ್ಸಾಂಪಲು ಇವಾಗ ತಂದೆ ಏನ್ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ. ತಾಯಿ ಅವರೇನ್ ಮಾಡ್ತಾರೆ, ಅವರು ಗಂಡ ಕೊಡೋ ಸಂಪಾದನೆ ಇಟ್ಕೊಂಡು ಅವರು ರೇಷನ್ ತಗೊಂಡ್ ಬಂದು ತರಕಾರಿಗಳು ಫ್ರೂಟ್ಸ್ ಎಲ್ಲ ತಗೊಂಡ್ ಬಂದು ಏನ್ ಮಾಡ್ತಾರೆ, ಅಡಿಗೆ ಮಾಡೋದು. ಆಮೇಲೆ ಮಕ್ಕಳಿಗೂ ಅವ್ರಿಗೂ ಸ್ನಾನ ಮಾಡಿ ಬಿಡೋದು, ಮಕ್ಕಳಿಗೆ ಹೇಳ್ಕೊಡೋದು, ಸ್ಕೂಲ್ ಹೋಗಿ ಡ್ರಾಪ್ ಮಾಡೋದು, ಮತ್ತೆ ಏನಾದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ಬಿಡೋದು. ಮತ್ತೆ ಮಕ್ಕಳು ಏನಾದ್ರು ತಪ್ಪು ಮಾಡಿದ್ರೆ ಅವ್ರನ್ನ ಬೈಯೋದು, ಮತ್ತೆ ಕೇಳಿಲ್ಲ ಅಂದ್ರೆ ಹೊಡೆಯೋದು. ಸೊ ಮತ್ತೆ ಅವನಿಗೂ ಕ್ರಿಕೆಟ್ ಟೂರ್ನಮೆಂಟ್ ಕರ್ಕೊಂಡು ಹೋಗೋದು, ಇಲ್ಲಾಂದ್ರೆ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸಿಂಗು. ಸೊ ಆ ಡ್ಯಾನ್ಸ್ ಪ್ರಾಕ್ಟೀಸಿಂಗ್ ಆದ್ಮೇಲೆ ಮತ್ತೆ ಪ್ರೋಗ್ರಾಮ್ಸ್, ಕಲ್ಚರಲ್ ಪ್ರೋಗ್ರಾಮ್ಸ್ ಈ ತರ ಮಾಡ್ತಾರೆ. ಮತ್ತೆ ಮಕ್ಕಳು ಮತ್ತೆ ಅಡಿಗೆ ಮಾಡಿ ಊಟ ಬಡಿಸಿ ಈ ತರ ಮಕ್ಕಳನ್ನ ನೋಡ್ಕೊಳ್ತಾರೆ. ಮತ್ತೆ ಬಂದು ಗಂಡನ ಹತ್ರ ನೈಟು ಮಲ್ಕೊಂಡ್ಬಿಡ್ತಾರೆ. ಸೊ ಮತ್ತೆ ಎದ್ದೊಳ್ತಾರೆ, ಮತ್ತೆ ಎಲ್ಲಾ ಕೆಲಸಗಳು ಮಾಡ್ತಾರೆ, ಮತ್ತೆ ನೈಟು ಬಂದು ಮಲ್ಕೊಂಡ್ಬಿಡ್ತಾರೆ. ಸೊ ಈ ತರ ಸೃಷ್ಟಿ ಮಾಡಿದ್ದು ಯಾರು ಅಂದ್ರೆ ಭಗವಂತನೇ. ಆದ್ರೆ ಎಲ್ಲಾ ಕೆಲಸ ಮಾಡೋದು ಯಾರು ಅಂದ್ರೆ ಪ್ರಕೃತಿ. ಯಾರು ಮಾಡೋದು? ಪ್ರಕೃತಿ. ಸೊ ಪ್ರಕೃತಿ ಎಲ್ಲಾ ಕೆಲಸ ಮಾಡುತ್ತೆ. ಆದ್ಮೇಲೆ ಏನ್ ಮಾಡುತ್ತೆ, ಮತ್ತೆ ಬಂದು ಭಗವಂತ ಹತ್ರ ಹೋಗಿ ಮಿಕ್ಸ್ ಆಗ್ಬಿಡುತ್ತೆ. ಸೊ ಈ ಪ್ರಕೃತಿಯಲ್ಲಿ ಆದ್ರೆ ಇಲ್ಲಿ ಎರಡು ಡಿಫ್ರೆಂಟಾ ಇಲ್ಲ. ಸೊ ಭಗವಂತನ ಆ ಅನುಗ್ರಹದಿಂದ ಪ್ರಕೃತಿ ಮಾಡ್ತಾ ಇದೆ. ಆತರ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅಲ್ಲೇ ಹೋಗಿ ಮಿಕ್ಸ್ ಆಗ್ಬಿಡುತ್ತೆ. ಸೊ ಈ ತರ ನಮ್ಮ ಮನಸ್ಸಾಗಲಿ, ಬುದ್ಧಿ ಆಗಲಿ, ಇಂದ್ರಿಯಗಳಾಗಲಿ, ಸೊ ಈ ಸೂಕ್ಷ್ಮವಾಗಿರೋ ಈ ವಸ್ತುಗಳು ಎಲ್ಲ ಏನು ಈ ಭೌತಿಕ ಗುಣಗಳು ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಸೊ ಮಿಕ್ಸ್ ಆಗಿ ಅವರು ಅವರವರ ಗುಣಗಾನ ಪ್ರಕಾರ ಶರೀರ ತಗೊಳ್ತಾರೆ. ಅವರು ದೇವರಾಗ ಹುಡ್ತಾರೆ, ಕೆಲವರು ಅಸುರರಾಗ ಹುಡ್ತಾರೆ, ಕೆಲವರು ಮನುಷ್ಯರಾಗ ಹುಡ್ತಾರೆ, ಕೆಲವರು ಮೃಗರಾಗ ಹುಡ್ತಾರೆ, ಕೆಲವರು ಪಕ್ಷಿಯಾಗಿ ಹುಡ್ತಾರೆ, ಕೆಲವರು ಋಷಿಯಾಗಿ ಹುಡ್ತಾರೆ, ಕೆಲವರು ಗಂಡನಾಗ ಹುಡ್ತಾರೆ, ಕೆಲವರು ಹೆಂಗಸರಾಗ ಹುಡ್ತಾರೆ. ಸೊ ಈ ತರ
ಎಲ್ಲವಾಗ ಹುಟ್ಟೋದು ಈ ಜೀವರಾಶಿರು ಅದೊಂದು ಕರ್ಮ ಅನುಸಾರ ಪ್ರಕಾರ ಹುಟ್ಟುತ್ತೆ. ನಾವು ಇದೆಲ್ಲ ಸ್ಟಾಪ್ ಮಾಡಬೇಕು. ಅಯ್ಯೋ ನಮ್ಗೂ ಈ ಶರೀರ ಬೇಕಾಗಿಲ್ಲಪ್ಪ, ಸಾಕು, ನಮ್ಗೂ ಕರ್ಮವೇ ಬೇಡ. ಕರ್ಮ ಇದ್ರೆ ಅಲ್ವಾ ಮತ್ತೊಂದು ಜನ್ಮ ತಗೊಳಕ್ಕೆ. ಇಲ್ಲ ಬೇಡ, ಭಗವಂತ ತೋರಿಸ್ತಾನೆ, ನೀವು ಕರ್ಮ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಮತ್ತೆ ಏನಾದ್ರು ಒಂದು ಶರೀರ ತಗೊಳ್ಳಿ. ಓಕೆ, ನಮಗೂ ನೀರಿಂದ ಜಾಸ್ತಿ ಇಷ್ಟ, ಆದರೆ ಮಚ್ಚವಾಗಿ ಹುಟ್ಟು. ಅಯ್ಯೋ ನೆಕ್ಸ್ಟ್ ಟೈಮು ಓ ನೀರು ಬೇಡಪ್ಪ, ಸಾಕು ಸಾಕು, ಮತ್ತೆ ಓ ಮರ ಗಿಡವಾಗಿರ್ಬೇಕು. ಓಕೆ ಆ ಥರ. ಸೊ ಆ ಥರ ಮತ್ತೆ ಅದು ಬೇಡ, ಒಂದೇ ಜಾಗಲಿರೋ ಥರ ಇರುತ್ತೆ. ಮತ್ತೆ ಓಕೆ ಮಿರ್ಗ ಥರ, ಓಕೆ ಮಿರ್ಗವಾಗಿ ಹುಟ್ಟಿ. ಇಲ್ಲ ಇಲ್ಲ, ನಾವು ಎಲ್ಲ ಜಾಗದಲ್ಲಿ ಸುತ್ತಾಡಬೇಕು. ಓಕೆ ಪಕ್ಷಿಯಾಗ, ಓಕೆ ಪಕ್ಷಿಯಾಗ ಹುಟ್ಟಬೇಕು. ಸೊ ಕಂಟ್ರೋಲ್ ಮಾಡೋರು ಮನುಷ್ಯ. ಓಕೆ ಅದು ಬೇಡ, ನಮಗೂ ಮನುಷ್ಯ ಸರಿ. ಸೊ ಈ ಥರ ನಮ್ ಇಷ್ಟ ಏನಾಗಿರುತ್ತೋ ಆ ಥರರ ಭಗವಂತ ಏನ್ ಮಾಡ್ತಾನೆ, ಏನ್ ಶರೀರ ನಿಮ್ಗೆ ಬೇಕೋ ಎಲ್ಲಾ ಶರೀರನೂ ಕೊಡ್ತಾನೆ. ಭಗವಂತ ಅನ್ಲಿಮಿಟೆಡ್. ಭಗವಂತನಕ್ಕೂ ಒಂದು ಎಂಡ್ ಏನಿಲ್ಲ, ಅನ್ಲಿಮಿಟೆಡ್ ಅವರು ಭಗವಂತ. ಆ ಭಗವಂತನಕ್ಕೂ ನನ್ನ ನಮಸ್ಕಾರಗಳು. ಸರ್ವ ಮಂಗಳ ಕೊಡುವ ಆ ಭಗವಂತನಕ್ಕೆ ನನ್ನ ನಮಸ್ಕಾರಗಳು. ಓ ಭಗವಂತ ನೋಡಿ ಸ್ವಾಮಿ, ಏ ಮೊಸಳೆ ನಮ್ನಿ ಈ ತರ ಕಚ್ತಾ ಇದೆ. ಸೊ ನಮ್ಗೂ ಇವಾಗ ಜೀವಿಸಬೇಕು ಇಷ್ಟವೇ ಇಲ್ಲ. ಯಾಕಂದ್ರೆ ನಮ್ಗೂ ಒಳಗಡೆ ಆಗಲಿ ಆಚೆ ಆಗಲಿ ನಾವು ಅಜ್ಞಾನದಲ್ಲಿ ಇದ್ದೇನೆ. ಯಾಕಂದ್ರೆ ನಾವು ಇಷ್ಟು ದೊಡ್ಡ ಶರೀರ, ಆನೆ ಶರೀರ ತಗೊಂಡು ಏನ್ ಫಲ? ಇವಾಗ ನಾವು ಅಜ್ಞಾನದಲ್ಲಿ ಇರೋದಿಂದು ಇವಾಗ ನಾವು ಇಷ್ಟು ದಿನ ನಾವು ದೊಡ್ಡ ಆನೆ, ನಮ್ಗೆ ಅಷ್ಟು ಬಲ ಇರುತ್ತೆ ಅದು ಇದನ್ನ ಅನ್ಕೊಂಡಿದೀನಿ. ಆದ್ರೆ ಇವಾಗ ಏನಾಯ್ತು, ಪೂರ್ತಿ ಚೇಂಜ್ ಆಯ್ತು. ಒಂದು ನಿಮಿಷ. ಸೊ ಇಲ್ಲಿ ಬಂದು ಏನ್ ಹೇಳ್ತಾ ಇದ್ದಾರೆ, ಸೊ ಆ ದೈವೋತ್ತಮ ಪರಮ ಪುರುಷರಿಗೂ ನಾವು ಶರಣಾಗತರಾಗ್ತಾ ಇದ್ದೀನಿ. ಸೊ ಈ ತರ ಭಗವಂತ, ಯಾಕಂದ್ರೆ ಭಗವಂತನಕ್ಕೂ ಅನ್ಲಿಮಿಟೆಡ್ ಶಕ್ತಿ ಇರುತ್ತೆ, ಆದ್ರೆ ನಮ್ಗೆಲ್ಲ ಲಿಮಿಟೆಡ್. ನಮಗೂ ಎಷ್ಟು ಬಲ ಇರುತ್ತೆ? ಸೊ ಒಂದು ಲಿಮಿಟೆಡ್. ಒಂದು 50 kg ಇರೋರು ಒಂದು 30 kg ಎತ್ತಕ್ಕಾಗತ್ತೆ. ಸೊ ಆ ಥರ ಅವರವ್ರದ್ದು ಒಂದೊಂದು ಶಕ್ತಿ ಅಷ್ಟೇ ಆಗುತ್ತೆ, ಇಷ್ಟು ಕೆಲಸವೇ ಮಾಡಾಗುತ್ತೆ, ಆ ಥರ ಇರುತ್ತೆ. ಆದ್ರೆ ಭಗವಂತನಕ್ಕೆ ಆ ಥರ ಇಲ್ಲ. ಯಾಕಂದ್ರೆ ಆ ಗಿರಿಗೋವರ್ಧನಿ ಭಗವಂತ 7 days and 7 nights ಆ ಥರ ಎತ್ತಿದ್ದಾರೆ. ಅದು ಏನು ಅದಾದ ಲೆಫ್ಟ್ ಹ್ಯಾಂಡ್. ಓಕೆ, ಸೊ ನಮ್ ರೈಟ್ ಹ್ಯಾಂಡ್ ಸ್ವಲ್ಪ ಸ್ಟ್ರೆಂತ್ ಆಗಿರುತ್ತೆ, ಆದ್ರೆ ಲೆಫ್ಟ್ ಹ್ಯಾಂಡು ಸ್ಟ್ರೆಂತೇ ಇರೋದಿಲ್ಲ. ಆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಲಿಟಲ್ ಫಿಂಗರ್, ಚಿಕ್ಕು, ಆ ಬೆರಲ್ಲಿ ಅಷ್ಟು ದೊಡ್ಡ ಗೋವರ್ಧನ್ ಗಿರಿನೇ ಎತ್ತಿದ್ದಾರೆ ಭಗವಂತ. ಆ ಲಿಟಲ್ ಫಿಂಗರ್, ಚಿಕ್ಕು ಬೆರಲ್ಲಿ ನಾವೇನಾದ್ರು ಒಂದು ವೇಟ್ ಎತ್ತಕ್ಕಾಗತ್ತಾ? ಅದು 7 ದಿನ ಎತ್ಕೊಂಡು ಇರಕ್ಕಾಗತ್ತಾ? ಸೊ ಆ ಥರ ಭಗವಂತನ ಶಕ್ತಿ ಅಷ್ಟು ಜಾಸ್ತಿ, ನಮಗೂ ಅಷ್ಟು ಶಕ್ತಿ ಇರೋದಿಲ್ಲ. ನೆಕ್ಸ್ಟ್ ಶ್ಲೋಕ. ಜಿಜಿ ವಿಷೇ ನಾಹಂ ಇಹ ಮುಯಾ ಕಿಂ ಅಂದರ್ ಬಹಿ ಸಾವೃತ ಏಪಂ ಯೋನ್ಯಾ ಇಚ್ಛಾಮಿ ಕಲೇನ ನ ಯಸ್ಯ ವಿಪ್ಲವಸ್ ತಸ್ಯಾತ್ಮ ಯೋಗವರಣಸ್ಯ ಮೋಕ್ಷಂ. ನಾವು ಬಂದು ಆಕ್ಚುಲಿ ಈ ಮೊಸಳೆಯಿಂದ ನಮ್ಮ ರಕ್ಷಣೆ ಮಾಡಿ, ಈ ಮೊಸಳೆಯಿಂದ ನೀವು ರಕ್ಷಣೆ ಮಾಡಿದ ಮೇಲ್ಗಡೆ ನಾವು ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ ಸ್ವಾಮಿ. ಈ ಭೌತಿಕ ಲೋಕಲ್ಲಿ ಜೀವಿಸಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನಾವು ಬಂದು ಒಳಗಡೆ ಆಗಲಿ ಆಚೆ ಆಗಲಿ ಪೂರ್ತಿ ನಾವು ಅಜ್ಞಾನಲ್ಲಿ ಇದ್ದೀನಿ. ಯಾಕಂದ್ರೆ ಇವಾಗ ನಾವು ಬಂದು ಒಂದು ಆಣೆ ಶರೀರಲ್ಲಿ ಇದ್ದೀನಿ.
ನಾವು ಆನೆ ಶರೀರಲ್ಲಿದ್ದು ಏನ್ ಪ್ರಯೋಜನ ಸ್ವಾಮಿ? ನಾ ಬಂದು ಈ ಅಜ್ಞಾನ ಪರಿಸ್ಥಿತಿಯಿಂದ ನಾವು ಮೋಕ್ಷ ಹೋಗಬೇಕು ಸ್ವಾಮಿ. ಯಾಕಂದ್ರೆ ಮೋಕ್ಷ ನಿತ್ಯವಾದದು. ಸೊ ಆ ನಿತ್ಯವಾದಿರೋ ಮೋಕ್ಷಕ್ಕೂ ನಮ್ಮನ್ನು ದಯವಿಟ್ಟು ಕರ್ಕೊಂಡು ಹೋಗಿ ಸ್ವಾಮಿ. ಓ ಭಗವಂತ, ನಮ್ನೆ ಈ ಭಾಗ್ಯನಿ ಕೊಡೋನು ಆತರ ಭಗವಂತನಕ್ಕೂ. ಯಾಕಂದ್ರೆ ನಾವು ಬೌದ್ಧಿಯಲ್ಲಿ ಎಲ್ಲರೂ ಮುಳುಗಿರ್ತೀವಿ. ಅದೇ ಬಂದು ಯಾವಾಗ ಭಾಗವತನ್ ಕ್ಲಾಸ್ ಸ್ಟಾರ್ಟ್ ಆಗೋಕೆ ಮುಂಚೆ ಏನ್ ಶ್ಲೋಕ ಹೇಳ್ತೀವಿ? ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣ ಸಲಾಕ್ಯ ಚಕ್ಷುರುನ್ಮಿಲಿತೇನ ತಸ್ಮೈ ಶ್ರೀ ಗುರುವೇ ನಮಃ. ಒಂದು ಆಧ್ಯಾತ್ಮಿಕ ಗುರುಕ್ಕೂ ನಾವು ನಮಸ್ಕಾರ ಮಾಡಬೇಕು. ಸೊ ಅವರ ಕರುಣೆಯಿಂದ ನಾವು ಈ ಆಧ್ಯಾತ್ಮಿಕ ದಾರಿ ಕತ್ತಲು ಇಂದು ನಾವು ಆಚೆ ಹೋಗಕ್ಕಾಗ. ಯಾಕಂದ್ರೆ ಈ ಸಾರಿ ಅಜ್ಞಾನ ಕತ್ತಲು, ಈ ಅಜ್ಞಾನ ಕತ್ತಲು ಇರುವಾಗ ಎಲ್ಲರೂ ಕುರುಡರ ತರ ಇರ್ತಾರೆ, ಯಾರಿಗೂ ಕಣ್ಣು ಕಾಣಿಸಲ್ಲ ಅಲ್ವಾ? ಸೊ ಆ ತರ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ವಿ. ದಯವಿಟ್ಟು ಇಲ್ಲಿಂದ ನಾವು ಬಿಡುಗಡೆ ಮಾಡಿ ನನಗೆ ಭಗವಂತ ಹತ್ರ ಸೇರ್ಸೋದು ಯಾರ ಕರ್ತವ್ಯ? ಗುರುವಿನ ಕರ್ತವ್ಯ. ಸೊ ಆ ತರ ಇದು ಪ್ರಾರ್ಥನೆ ಮಾಡ್ತಾ ಇದೆ. ಸೋಹಂ ವಿಶ್ವಂ ಸೃಜಂ ವಿಶ್ವ ಅವಿಶ್ವಂ ವಿಶ್ವ ವೇತಸಂ ವಿಶ್ವಾತ್ಮಾನಂ ಅಜಂ ಬ್ರಹ್ಮ ಪ್ರಣತೋ ಅಸ್ಮಿ ಪ್ರಮತ್ತಂ. ಸೊ ಇಲ್ಲಿ ಈ ಭೌತಿಕ ಜೀವನ ಇಂದು ನಾವು ಬಿಡುಗಡೆ ಮಾಡಬೇಕು. ಓ ಭಗವಂತ, ದಯವಿಟ್ಟು ನನ್ನ ನಮಸ್ಕಾರಗಳನ್ನ ಸ್ವೀಕಾರ ಮಾಡಿ ಪುರುಷೋತ್ತಮ. ನಾವು ನಿಮ್ಗೂ ಸಮರ್ಪಣೆ ಮಾಡ್ತೀನಿ. ಯಾಕಂದ್ರೆ ಈ ಪ್ರಪಂಚನ ಸೃಷ್ಟಿಸೋದು ಭಗವಂತ ನೀವೇ, ಪಂಚಭೂತವಾಗಿ ಇರೋದು ಭಗವಂತ ನೀವೇ. ಈ ಪ್ರಪಂಚದಲ್ಲಿರೋ ಎಲ್ಲ ವಿಷಯಗಳು, ಎಲ್ಲ ವಸ್ತುಗಳು ಭಗವಂತ ನಿನ್ ಕರುಣೆಯಿಂದ ಆಗಿರೋದು. ಸೊ ನೀವು ಬಂದು ಭಗವಂತ ಇಲ್ಲದ ಒಂದು ಜಾಗ, ಒಂದು ಏನಿಲ್ಲ, ಭಗವಂತ ಎಲ್ಲಾ ಜಾಗದಲ್ಲೇ ಇರ್ತಾರೆ. ಓ ಭಗವಂತ, ಈ ಭೌತಿಕ ಪ್ರಪಂಚದಲ್ಲಿ ಇಂದು ನಾವು ಬಿಡುಗಡೆ ಮಾಡಬೇಕು. ಈ ಪ್ರಪಂಚಕ್ಕೆ ಪರಮಾತ್ಮ ಇರೋರು ಯಾರು ಅಂದ್ರೆ ಭಗವಂತ ನೀವೇ. ಯಾಕಂದ್ರೆ ನಿಮ್ಗೂ ಹುಟ್ಟು ಸಾವು ಏನಿಲ್ಲ. ಆದ್ರೆ ಭೌತಿಕ ಲೋಕದಲ್ಲಿ ಸಿಕ್ಕಾಕೊಂಡಿರೋರು ಎಲ್ಲರಿಗೂ ಆಕಾರ ನೇತ್ರವಾಗಿ. ಸೊ ಜನ್ಮ ಮೃತ್ಯು ಜರಾ ವ್ಯಾಧಿ ನೋಡಿ, ಜನ್ಮ ಮೃತ್ಯು ಜರಾ ವ್ಯಾಧಿ ಸಿಕ್ಕಾಕೊಂಡ್ಬಿಟ್ಟು ಆಹಾರ ಮಾಡೋದು, ಸಂತತಿ ತಿರುಪತಿ ಮಾಡೋದು, ರಕ್ಷಣೆ ಸೊ ಇದು ಈ ಅಷ್ಟೇ, ಇದು ಒಳಗಡೆ ಸಿಕ್ಕಾಕೊಂಡ್ಬಿಡ್ತಾರೆ. ಇದರಿಂದ ಆಚೆ ಬರಕ್ಕೆ ಆಗಲ್ಲ. ಓ ಪುರುಷೋತ್ತಮ, ನಿಮ್ಗೂ ನಮ್ ನಮಸ್ಕಾರಗಳು ಸಮರ್ಪಣೆ ಮಾಡ್ತೀನಿ ಸ್ವಾಮಿ. ದಯವಿಟ್ಟು ನಮ್ಗೆ ಇದರಿಂದ ಬಿಡುಗಡೆ ಮಾಡಿಬಿಡಿ. ನಾವು ಈ ನೋಡಿ ಎಲ್ಲರೂ ಕೃಷ್ಣ ಎಲ್ಲಿದ್ದಾನೆ, ಭಗವಂತ ಎಲ್ಲಿದ್ದಾನೆ ಅದ ತೋರಿಸಿ ಆ ತರ ಕೇಳ್ತಾರೆ. ಆದ್ರೆ ಭಕ್ತಿ ಇರೋರಿಗೆ ಗೊತ್ತಾಗುತ್ತೆ ಭಗವಂತ ಎಲ್ಲಾ ಜಾಗದಲ್ಲಿದ್ದಾನೆ. ಭಗವಂತ ಇಲ್ಲದೊಂದು ಜಾಗನೇನೇ ಇಲ್ಲ. ಏನ್ ಮಾಡೋದು? ಅಜ್ಞಾನದಲ್ಲಿರೋರು ಈ ತರ ಎಲ್ಲ ಕೇಳ್ತಾ ಇದ್ದಾರೆ. ಏನೋ ಭಗವಂತನ ತೋರಿಸಿ ನೋಡೋಣ, ಭಗವಂತ ಏನಾದ್ರು ಮಾಡ್ಲಿ ನೋಡೋಣ, ಈ ತರ ಹೇಳ್ತಾರೆ. ಏನ್ ಮಾಡೋದು? ಸೊ ಯೋಗ ರಂತಿತ ಕರ್ಮಣೋ ಹೃತಿ ಯೋಗ ವಿಪಾವಿತೆ ಯೋಗಿನೋ ಯಂ ಪ್ರಪಶ್ಯಂತಿ ಯೋಗೇ ಚಂ ತಂ ನತೋ ಅಸ್ಮಿ ಅಹಂ. ಎಲ್ಲ ಯೋಗ ಶಕ್ತಿಗಳು ಯಜಮಾನರು ಭಗವಂತ ನೀವೇ. ಭಕ್ತಿ ಯೋಗ ಯಾರೆಲ್ಲ ತಿಳ್ಕೊಂಡ್ಬಿಡ್ತಾರೋ, ಅದೆಲ್ಲಿ ಇರ್ತಾರೋ ಅವ್ರಿಗೆ ಈ ಕರ್ಮ ಫಲ ಎಂದು ಬಿಡುಗಡೆ ಮಾಡಕ್ಕಾಗುತ್ತೆ. ಅವರೇ ಪೂರ್ಣವಾಗಿ ಶುದ್ಧ ಆಗಕ್ಕಾಗುತ್ತೆ. ಈ ಭೌತಿಕ ಪ್ರಪಂಚ ಎಂದು ಬಿಡುಗಡೆ ಮಾಡಕ್ಕಾಗುತ್ತೆ. ಸೊ ನಾವು ಏನು ಯೋಗ ಸಿದ್ಧಿಗಳು ಏನ್ ಮಾಡಿದ್ರೆ ಇದು ಬಿಡುಗಡೆ ಮಾಡಕ್ಕಾಗಲ್ಲ. ಆದ್ರೆ ಭಕ್ತಿ ಮಾಡಿದ್ರೆ ಮಾತ್ರ ಬಿಡುಗಡೆ ಮಾಡಕ್ಕಾಗುತ್ತೆ. ಆದ್ರೆ ಆ ಹೃದಯ ಮಧ್ಯದಲ್ಲಿ ಆ ಪರಮಾತ್ಮವಾಗ ಇರೋನು ಆ ಭಗವಂತನೇ. ಆ ಭಗವಂತನಕ್ಕೂ ನಮ್ ನಮಸ್ಕಾರಗಳು.
ನನ್ನ ವಂದನಗಳು ಸಮರ್ಪಣ ಮಾಡ್ತೀನಿ ಏನು ಹೇಳ್ತಾ ಇದ್ದೆ. ನೆಕ್ಸ್ಟ್ ನಮೋ ನಮಸ್ತುಭ್ಯಂ ಅಸಹ್ಯವೇಕಂ ಶಕ್ತಿ ತ್ರಯಾಯಾಕಿಲತಿ ಕುಣಾಯ ಪ್ರಪನ್ನಪಾಲಾಯ ತುರಂತ ಸಕ್ತಯೇ ಕತ್ ಇಂದ್ರಿಯಾಣಾಂ ಅಣವಾಪ್ಯ ದೇವೋತ್ತಮ ಪುರುಷ. ನೀರೇ ಮೂರು ಶಕ್ತಿಯಾಗಿರ್ತೀರ. ಭೌತಿಕ ಲೋಕದಲ್ಲಿರೋ ಆ ಮೂರು ಶಕ್ತಿ ಏನ್ ಶಕ್ತಿ ಅದು ನಾವು ಅವಾಗ ಹೇಳಿದ್ದೀನಲ್ವಾ, ಈ ಭೌತಿಕ ಉಲಗ ಸೃಷ್ಟಿಕು ಇರೋರು ಯಾರು, ಎಲ್ಲವೇ ಭಗವಂತನೇ. ಆದ್ರೆ ಭಗವಂತ ಇಲ್ಲ ಅಂದ್ರೆ ಸೃಷ್ಟಿ ಮಾಡೋದು ಸಾಧ್ಯವೇ ಇಲ್ಲ. ಅದ್ರ ಯಾರೊಬ್ಬರಿಗೂ ಆಸೆ, ಅಟ್ಯಾಚ್ಮೆಂಟು, ದುರಾಸೆ ಮತ್ತೆ ಇಂದ್ರಿಯ ಸುಖ ಈ ತರ ಇರುತ್ತೋ ಅವರೆಲ್ಲ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಆದರೆ ಇದು ಎಲ್ಲ ನಾವು ಬಿಡಬೇಕು, ಯಾಕಂದ್ರೆ ನಾವೆಲ್ಲ ಅಜ್ಞಾನದಲ್ಲಿ ಇದ್ದೀವಿ. ಸೊ ಇದರಿಂದ ನಾವು ಬಿಡುಗಡೆ ಆಗಿ ಭಗವಂತನಕ್ಕೂ ಶರಣಾಗತಿ ಮಾಡಬೇಕು. ಸೊ ಆವಾಗ ನಮಗೂ ಭಗವಂತನ ಬಗ್ಗೆ ಗೊತ್ತಾಗುತ್ತೆ. ಭೌತಿಕ ಸೃಷ್ಟಿಲಿರೋ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ, ಎಲ್ಲ ಕಾರಣವಾಗಿರೋದು ಭಗವಂತನ್ನೇ. ಈ ಜೀವಾತ್ಮಕ್ಕೂ ಪರಮಾತ್ಮನೇ. ಎಲ್ಲಾ ಜೀವಾತ್ಮಗಳು ಆ ತರ ನದಿಗಳೆಲ್ಲ ಸಮುದ್ರದಲ್ಲಿ ಹೋಗಿ ಮಿಕ್ಸ್ ಆಗುತ್ತೋ ಆ ತರ ಎಲ್ಲಾ ಜೀವಾತ್ಮಗಳು ಭಗವಂತ ಹತ್ರ ಹೋಗಕ್ಕೆ ಇಷ್ಟಪಡುತ್ತೆ. ಸೊ ಆ ತರ ಇರುವಾಗ ಯಾರೊಬ್ಬರು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿಲ್ಲ ಅವ್ರಿಗೂ ಭಗವಂತ ಬಗ್ಗೆ ಅಂಡರ್ಸ್ಟ್ಯಾಂಡೇ ಆಗಲ್ಲ. ಮತ್ತೆ ಓ ಭಗವಂತ, ನಾವು ಇವಾಗ ನಮ್ಗೆ ಏನ್ ಬೇಡ, ಯಾಕಂದ್ರೆ ನೀವು ಅಷ್ಟು ಪರಿಪೂರ್ಣ ಶಕ್ತಿ ಇರೋರು, ನಮಗೂ ಈ ಕಷ್ಟದಿಂದ ಬಿಡುಗಡೆ ಮಾಡಿಬಿಡಿ. ಮತ್ತೆ ಈ ಭೌತಿಕ ಲೋಕದಲ್ಲಿ ನನ್ ಬಿಡಬೇಡ, ಕರ್ಕೊಂಡು ಹೋಗ್ಬಿಡಿ. ಯಾಕಂದ್ರೆ ನೆಕ್ಸ್ಟ್ ಶ್ಲೋಕ ಅಲ್ಲಿ ಬರುತ್ತೆ, ನಾಯಂ ವೇತಸ್ವಂ ಆತ್ಮಾನಂ ಯಚ್ಚಕ್ತ್ಯಾಹಂ ತ್ಯಾಹತಂ ತಂ ತುರತ್ಯಯ ಮಹಾತ್ಮ್ಯಂ ಭಗವಂತಂ ಇದೋ ಅಸ್ಮಿ ಅಹಂ. ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ಮಾಯ ಶಕ್ತಿಯಿಂದ ಎಲ್ಲರೂ ಸಿಕ್ಕಾಕೊಂಡ್ಬಿಡ್ತಾರೆ. ಮಾಯ ಶಕ್ತಿಯಿಂದ ಸಿಕ್ಕಾಕೊಂಡ್ಬಿಟ್ಟಿದೆ ಮೇಲ್ಗಡೆ ಆಗೋದು ಸಾಧ್ಯವೇ ಇಲ್ಲ. ಯಾವ ತರ ಸಾಧ್ಯ ಆಗುತ್ತೆ? ಲವ ಮಾತ್ರ ಸಾಧು ಸಂಘ, ಲವ ಮಾತ್ರ ಸಾಧು ಸಂಘ, ಒಂದು ಸಾಧು ಸಂಘ ಇಂದು, ಒಂದು ಸತ್ಸಂಗ ಇಂದು ನಮ್ಮ ಬಿಡುಗಡೆ ಮಾಡಕ್ಕಾಗುತ್ತೆ. ಇಲ್ಲಾಂದ್ರೆ ಇದು ಒಳಗಡೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಭಗವಂತ ನಿಮ್ ಭಿನ್ನ ವಸ್ತುವಾಗಿರೋದೇ ಈ ಜೀವಾತ್ಮಗಳು. ಆದ್ರೆ ಆ ಜೀವಾತ್ಮಗಳು ನೋಡಿ ಇವಾಗ ದೇಹಾಭಿಮಾನ ಎಂದು ಎಲ್ಲ ಆಕರ್ಷಣೆ ಆಗ್ಬಿಡ್ತಾರೆ. ಆದ್ರೆ ಅವರು ಯಾರು ಅವ್ರಿಗೆ ಗೊತ್ತಿಲ್ಲ, ಅವ್ರ ಆತ್ಮ ಅನ್ನೋದೇ ಗೊತ್ತಿಲ್ಲ, ಅವ್ರಿಗೆ ಶರೀರನ ಅನ್ಕೊಂಡ್ಬಿಡ್ತಾರೆ. ಓ ಭಗವಂತ, ಇವಾಗ ನೋಡಿ ನಮ್ಗೆ ಇವಾಗ ಗೊತ್ತಾಯ್ತು ನಿಮ್ ಶರೀರ ಭಿನ್ನ ವಸ್ತು. ಓ ಭಗವಂತ, ದಯವಿಟ್ಟು ನಮ್ಮನ್ನ ರಕ್ಷಣೆ ಮಾಡಿ, ನಾವು ನಿಮ್ಗೂ ನಮಸ್ಕಾರ ಮಾಡ್ತೀನಿ. ಸೊ ಯಾರೊಬ್ಬನು ಹೊಗಳು ತಿಳ್ಕೊಳ್ಳೋಕು ಅಷ್ಟು ಸುಲಭ ಇಲ್ಲ. ಸೊ ಆದ್ರೆ ಇವಾಗ ನಮ್ಗೂ ನಿನ್ ನೆನಪು ಬಂದ್ಬಿಟ್ಟಿದೆ ಸ್ವಾಮಿ, ದಯವಿಟ್ಟು ನಿಮ್ ಪಾದನ್ನೇ ಶರಣಾಗ್ತಾ ಇದ್ದೀನಿ. ಸೊ ನೋಡಿ ಯಾವ ತರ ಪ್ರಾರಂಭ ಇದೆ. ಯಾಕಂದ್ರೆ ಜೀವರಾಶಿಗಳಂದ್ರೆ ಓನ್ಲಿ ಮನುಷ್ಯರು ಮಾತ್ರ ಇಲ್ಲ, ಇಲ್ಲಾಂದ್ರೆ ದೇವರು ಮಾತ್ರ ಇಲ್ಲ, ಮಿರುಗಗಳು, ಪಕ್ಷಿಗಳು, ಹುಳಗಳು, ಮಚ್ಚಗಳು. ಸೊ ಎಲ್ಲಾ ಜಾಗದಲ್ಲಿ ಭಗವಂತ ಇದ್ದಾರೆ. ಆದ್ರೆ ಇಲ್ಲಿ ಇರೋ ಎಲ್ಲಾ ಜೀವರಾಶಿಗೂ ತಂದೆ ಯಾರು ಅಂದ್ರೆ ಭಗವಂತ. ನಾವೆಲ್ಲ ಭಗವಂತನ ಮಕ್ಕಳು ಅಷ್ಟೇ. ಸೊ ಭಗವಂತನ ಮಕ್ಕಳಾಗಿ ಇರೋ ನಾವು ಏನ್ ಮಾಡ್ತೀವಿ, ಮತ್ತೆ ನಾವು ಭಗವಂತ ಹತ್ರ ಹೋಗಬೇಕು. ಆದ್ರೆ ಅದೆಲ್ಲ ಮರ್ತೋಗಿ ಈ ಭೌತಿಕ ಜೀವನಲ್ಲೇ ಸಿಕ್ಕಾಕೊಂಡ್ಬಿಟ್ಟು ಇದು ನನ್ನ ನಾಡು,
ನಮ್ ದೇಶ, ನಮ್ ಮನೆ, ನಮ್ ವಸ್ತು, ನನ್ ಸಮೂಹ, ನಮ್ ಪುತ್ರ, ನಮ್ ಫ್ಯಾಮಿಲಿ, ನಮ್ ಜಾತಿ, ನಮ್ ಕುಲ, ನಮ್ ಐಶ್ವರ್ಯ. ಸೊ ಈ ತರ ಎಲ್ಲರೂ ಇದು ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನಾನು ತನದನ್ನ ಈ ಅಹಂಕಾರ ಬಂದ್ಬಿಟ್ಟಿದೆ. ಸೊ ಈ ನಾನು ತನದನ್ನ ಈ ಅಹಂಕಾರದಿಂದ ಯಾರೊಬ್ಬರು ಬಿಡುಗಡೆ ಆಗ್ತಾರೋ ಅವಾಗ ಅವ್ರಿಗೂ ಭಕ್ತಿ ಸಿಕ್ಕುತ್ತೆ. ಭಕ್ತಿ ಸಿಕ್ಕಿದ್ರೆ ಭಗವಂತನು ಸಿಕ್ಕೋಗ್ಬಿಡ್ತಾನೆ. ಸೊ ಈ ತರ ಎಲ್ಲ ಗಜೇಂದ್ರನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೊ ಇವಾಗ ಶುಕದೇವರು ಹೇಳ್ತಾ ಇದ್ದಾರೆ. ಶ್ರೀ ಸುಕ ಉವಾಚ ಏವಂ ಗಜೇಂದ್ರಂ ಉಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾತಯೋ ವಿವಿತಂ ಲಿಂಗ ಪಿತಾಪಿಮಾನಃ ನೈತೆ ಯತೋಪಸಸೃಪೇರ್ ನಿಖಿಲಾತ್ಮಕತ್ವಾತ್ ತತ್ರಾಖಿಲಾಮರಂ ಮಯೋ ಹರಿರ್ ಅವಿರಾಸೀತ್. ಸೊ ಶುಕದೇವ ಗೋಸ್ವಾಮಿ ಏನ್ ಹೇಳ್ತಾರೆ, ಈ ತರ ಆಣೆಗಳು ರಾಜವಾಗ ಇರೋ ಆ ಗಜೇಂದ್ರನು ನೋಡಿ ಎಷ್ಟು ದೊಡ್ಡ ಪ್ರಾರ್ಥನೆ ಮಾಡಿದ್ದಾರೆ. ಆಕ್ಚುಲಿ ಈ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಬಂದು ಬ್ರಹ್ಮ ಬಂದಿಲ್ಲ, ಶಿವ ಬಂದಿಲ್ಲ, ಇಂದ್ರ ಬಂದಿಲ್ಲ, ಚಂದ್ರ ಬಂದಿಲ್ಲ, ಮತ್ತಿರೋ ದೇವರುಗಳು ಯಾರು ಬಂದಿಲ್ಲ. ಯಾಕೆ ಬಂದಿಲ್ಲ? ಯಾಕಂದ್ರೆ ಆ ಪ್ರಾರ್ಥನೆಗಳಲ್ಲಿ ಆ ದೇವೋತ್ತಮ ಪರಮಪುರುಷ ಭಗವಂತ 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 ಅಂದ್ರೆ ಏನು? ಆರೈಶ್ವರ್ಯಗಳು ಪೂರ್ಣವಾಗ ಇರೋರು. ಆ ಆರೈಶ್ವರ್ಯಗಳು ಪೂರ್ಣವಾಗಿ ಯಾರಕ್ಕಿರುತ್ತೆ? ಆ ದೇವೋತ್ತಮ ಪರಮ ಪುರುಷನಕ್ಕೆ. ಅದಕ್ಕೆ ಮತ್ತೆ ಇರೋ ಯಾವ ದೇವರುಗಳು ಬಂದಿಲ್ಲ. ಆ ಭಗವಂತ ಶ್ರೀಹರಿ ಎಲ್ಲಾರ ಹೃದಯದಲ್ಲಿ ಪರಮಾತ್ಮ ಇವನು, ಆ ದೇವೋತ್ತಮ ಪರಮ ಪುರುಷನು, ಪುರುಷೋತ್ತಮನು. ಸೊ ಆವಾಗ ಅಲ್ಲಿ ಗಜೇಂದ್ರನ ರಕ್ಷಣೆ ಮಾಡಕ್ಕೆ ಗಜೇಂದ್ರನ ವರದನಾಗ ಬಂದಿದ್ದಾರೆ. ಆಕ್ಚುಲಿ ಮತ್ತೆ ಇರೋ ಪುರಾಣಗಳಲ್ಲಿ ನೀವು ನೋಡಿದರೆ ಏನ್ ಹೇಳ್ತಾರೆ ಗೊತ್ತಾ? ಈ ತರ ಗಜೇಂದ್ರನು ಕರಿತಾನಂತೆ, ಪ್ರಾರ್ಥನೆ ಮಾಡ್ತಾನೆ. ಆವಾಗ ಭಗವಂತ ವೈಗುಂಡಲ್ಲಿ ಇರ್ತಾರಂತೆ. ವೈಗುಂಡಲ್ಲಿ ಇರುವಾಗ ಮಲ್ಕೊಂಡಿರ್ತಾರೆ ಭಗವಂತ ಆದಿಶೇಷನ್ ಮೇಲ್ಗಡೆ. ಆವಾಗ ಟಕ್ಕುನು ಅವರು ಎದ್ದೊಳ್ತಾರಂತೆ. ಎದ್ದೊಳಿ ಆವಾಗ ಶ್ರೀದೇವಿ, ಭೂದೇವಿ, ನೀಲಾದೇವಿ ಎಲ್ಲ ನಾಚ್ಯಾರ್ಗಳು ಇರ್ತಾರೆ, ಲಕ್ಷ್ಮೀದೇವಿ. ಸೊ ಅವರೆಲ್ಲ ಸ್ವಾಮಿ ಏನಾಯ್ತು, ಯಾಕ ಎಷ್ಟು ಬೇಗ ಎದ್ದೊಳಿತೀರಾ? ಎಲ್ಲಾರು ಒಂದು ಸೈಡು ಆ ತರ ತಲ್ಬಿಟ್ಟು ಓ ಬೇಗ ಹೋಗ್ಬೇಕು ಆ ತರ ಗರುಡನ್ ಮೇಲ್ಗಡೆ ಕೂತ್ಕೊಂಡು. ಆಕ್ಚುಲಿ ಭಗವಂತ ಆಚೆ ಬರ್ಬೇಕಂದ್ರೆ ಈ ತರ ಭಗವಂತನ ಆರತಿ ಎಲ್ಲ ತಗೊಂಡು ಮತ್ತೆ ಎಲ್ಲ ಪರಿವಾರಗಳು ಜೊತೆಲಿ ಭಗವಂತ ಆಚೆ ಬರ್ತಾರೆ. ಆದ್ರೆ ಇವಾಗ ನೋಡಿ, ಒಂದು ಭಕ್ತನಕ್ಕೂ ರಕ್ಷಣೆ ಮಾಡಬೇಕು ಭಗವಂತ ಅಷ್ಟು ಬೇಗ ಬಂದು ಆ ಗರುಡನ ಮೇಲ್ಗಡೆ ಕೂತ್ಕೊಂಡ್ ಬಿಡಾನೆ. ಗರುಡನ ಹತ್ರ ಬೇಗ ಒಂದು ಆಟೋಲ್ಲಿ ಕೂತ್ಕೊಂಡಿದ್ರೆ ಎಲ್ಲಿ ಹೋಗಬೇಕು ಹೇಳಿದ್ರೆ ಅಲ್ವಾ ಆಟೋವೇ ಹೋಗುತ್ತೆ. ಗರುಡನ ಮೇಲ್ಗಡೆ ಕೂತ್ಕೊಂಡು ಹೋಗುನು ಭಗವಂತ ಬಂದು ಹೇಳ್ತಾನಂತೆ, ಸ್ವಾಮಿ ಎಲ್ಲಿ ಹೋಗ್ಬೇಕು? ಅಲ್ಲಿ ಎರಿದು ಮತ್ತು ಆ ಪರ್ವತ ಅಲ್ಲಿ ಹೋಗು, ಅಲ್ಲಿ ಗಜೇಂದ್ರ ಕರಿತಾ ಇದ್ದಾನೆ. ಸೊ ಅಷ್ಟು ಬೇಗ ಗರುಡನ್ ಬಂದು ಅಷ್ಟು ಬೇಗ ಬರ್ತಾನೆ. ಆದ್ರೆ ಭಗವಂತ ಏನು ನೀನ್ ಬೇಗ ಸಾಕಾಗಿಲ್ಲ, ಏನು ಈ ಕುದುರೆ ಇರುತ್ತಲ್ವಾ, ಕುದುರೆನಿ ಒದೆಯೋ ತರ ಬೇಗ ಹೋಗು ಬೇಗ ಹೋಗುನು ಒದಿಸ್ತಾ ಇರ್ತಾರೆ. ಗರುಡನು ಇದೇನಪ್ಪ ನಾವೇನು ಕುದುರೆಯ ಹಾರ್ಸ ಇಲ್ವೇ, ಇವರೇ ನಮ್ನ ಈ ತರ ಮಾಡ್ತಾ ಇದ್ದಾರೆ. ಸ್ಟಾಪ್ ಮಾಡಿ, ನಾವು ನಿಮ್ನ ಕರ್ಕೊಂಡು ಹೋಗ್ತೀನಿ ನೋಡಿ. ಯಾಕಂದ್ರೆ ಇವಾಗ ಎಲ್ಲಿಯಾದ್ರು ಗಾಡಿ ರಿಪೇರ್ ಆಯ್ತು, ಗಾಡಿನ ಅಲ್ಲೇ ಬಿಟ್ಬಿಟ್ಟು ಬರ್ತೀರಾ ಏನೋ? ಇಲ್ಲ, ಗಾಡಿ ತಳ್ಕೊಂಡಾದ್ರು ಮನೆ ಬಂದು ಸೇರ್ತೀರಲ್ವಾ? ಆ ತರ ಇವ್ರೇನ್ ಮಾಡ್ತಾರಂತೆ, ಭಗವಂತ ಅಷ್ಟು ಬೇಗ ಓಡೋಡಿ ಬರ್ತಾನಂತೆ. ಗರುಡನ ಎತ್ತಿ ಅವರು ಶೋಲ್ಡ್ರಲ್ಲಿ ಇಟ್ಕೊಂಡು ಓಡೋಡಿ ಬರ್ತಾನಂತೆ. ಸೊ ಅವಾಗ ಭಗವಂತನ ಮುಂದೆ ಅಷ್ಟು ಅಲಂಕಾರವಾಗಿರುತ್ತ ಆಭರಣಗಳು, ವಸ್ತುಗಳು ಅದೆಲ್ಲ ಬ್ಯಾಕ್ ಸೈಡ್ ಹೋಗ್ಬಿಡುತ್ತೆ ನೋಡಿ. ಅಷ್ಟು ಬೇಗ ಭಗವಂತ ಭಕ್ತರುಗಳಿಗೋಸ್ಕರ ಓಡಿರ್ತಾನೆ. ಸೊ ಬಂದು ಇಲ್ಲಿ ಆ ಪರ್ವತ ಅರಿತು ಮತ್ತ ಪರ್ವತ ಆ ಜಾಗಲ್ಲಿ ಬಂದು ಗಜೇಂದ್ರನ ರಕ್ಷಣೆ ಮಾಡಕ್ಕೂ ಬಂದಿದ್ದಾರಂತೆ. ಈ ತರ ಮತ್ತೆ ಇರೋ ಪುರಾಣಗಳಲ್ಲಿ ಅಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಇದು. ಓಕೆ, ಸೊ ನಮ್ಗೆ ಭಾಗವತ ಸ್ವಲ್ಪ ಶಾರ್ಟ್ ಆಗಿ ಹೇಳಿರ್ತಾರೆ, ಬೇರೇನಿಲ್ಲ. ಮತ್ತೆ ಇಲ್ಲಿ ಬಂದು ಅವರು 3 ಶ್ಲೋಕಗಳಿದೆ, ಅದೇ ನೋಡ್ಬಿಡೋಣ.
ಸೊ ಈ ತರ ಪ್ರಾರ್ಥನೆ ಮಾಡಿದ ಆ ಗಜೇಂದ್ರನು, ಯಾಕಂದ್ರೆ ಅವ್ರಿಗೂ ಯಾವೊಂದು ಆ ಆಧಾರವು ಕೊಡಕ್ಕೆ ಯಾರು ಇಲ್ಲ. ಯಾಕಂದ್ರೆ ಅವ್ರ ರಿಲೇಷನು, ಅವರ ಹೆಂಡತಿಗಳು, ಅವರು ಫ್ರೆಂಡ್ಸು ಎಲ್ಲ ಆಚೆ ಇದ್ದಾರೆ. ಬಟ್ ಬಂದು ಬಂದು ನೋಡ್ಕೊಂಡು, ಯಾಕಂದ್ರೆ 1000 ವರ್ಷ ಇಲ್ಲೇ ಇರ್ತಾರೆ ಏನೋ ಆನೆಗಳು ಎಲ್ಲ ಹೋಗೋಗ್ಬಿಡ್ತಾರೆ. ಯಾವಾಗ ಒಂದು ದಿನ ಬಂದು ನೋಡ್ತಾರೆ, ಓ ಇನ್ನೂ ತೀರೋಗಿಲ್ವಾ ಅಷ್ಟೇ, ನೋಡ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಆ ಭಗವಂತನ ಕರಿದ ಕ್ಷಣ ನೋಡಿ ಎಷ್ಟು ಬೇಗ ಭಗವಂತ ಓಡೋಡಿ ಬಂದಿದ್ದಾನೆ. ಅವನ ಅಂಗವಸ್ತ್ರ ಎಲ್ಲ ಎಲ್ಲಿಯೋ ಗಾಳಿಲಿ ಹೋಯ್ತು. ಅವನು ಆ ತರ ಆಭರಣಗಳು, ಭಗವಂತ ಅಷ್ಟು ಆಭರಣವಾಗಿರ್ತಾನೆ, ಆಭರಣಗಳೆಲ್ಲ ಬ್ಯಾಕ್ ಸೈಡ್ ಹೋಗ್ಬಿಟ್ಟಿದೆ. ಅಷ್ಟು ಬೇಗ ಓಡೋಡಿ ಬಂದಿದ್ದಾನೆ ಭಗವಂತ. ಯಾಕೆ? ಭಗವಂತನ ಭಕ್ತನು ಈ ತರ ಪ್ರಾರ್ಥನೆ ಮಾಡಿದೆ ಎಂದು ಅಷ್ಟು ಬೇಗ ಬಂದಿದ್ದಾನೆ. ಸೊ ತುರಂತ ಭಗವಂತ ಏನ್ ಮಾಡ್ತಾನಂತೆ, ಚಕ್ರ ಬಿಡ್ತಾನೆ. ಸೊ ಚಕ್ರ ಬಿಟ್ಟಿದ ಕ್ಷಣ, ಯಾಕಂದ್ರೆ ಆ ಚಕ್ರ ಪರ್ಫೆಕ್ಟ್ ಆಗ ಗಜೇಂದ್ರನು ಕಾಲು ಎಲ್ಲಿ ಸಿಕ್ಕಾಕೊಂಡಿರುತ್ತೋ, ಯಾಕಂದ್ರೆ ಅದು ನೀರು ಒಳಗಡೆ ಇದೆ. ಯಾಕಂದ್ರೆ ಗಜೇಂದ್ರನು ಫಸ್ಟ್ ಒಂದು ಕಾಲು ಮಾತ್ರ ಇಟ್ಕೊಂಡ್ಬಿಟ್ಟಿದೆ, ಆಮೇಲೆ 4 ಕಾಲು ಒಳಗಡೆ ಹೋಗ್ಬಿಟ್ಟು, ಯಾಕಂದ್ರೆ ನೀರು ಒಳಗಡೆ ಇಳಿದುಕೊಂಡು ಹೋಗ್ತಾ ಇದೆ ಅಲ್ವಾ, 4 ಕಾಲು ಒಳಗಡೆ ಹೋಗ್ಬಿಟ್ಟಿದೆ. ಆಮೇಲೆ ಪೂರ್ತಿ ಶರೀರ, ಆ ಹೊಟ್ಟೆ ಪೂರ್ತಿ ಶರೀರ ನೀರು ಒಳಗಡೆ ಹೋಗ್ಬಿಟ್ಟಿದೆ. ಇವಾಗ ಒನ್ಲಿ ತಲೆ ಮಾತ್ರ ಕಾಣಿಸ್ತಾ ಇದೆ. ಆ ತಲೆಯಲ್ಲಿ ಕಣ್ಣು, ಆ ಫೋಟೋ ಇಲ್ಲ ಇಲ್ಲಿ, ಆ ತರ ಇರುತ್ತೆ. ಸೊ ಇವಾಗ ನೋಡಿ ಭಗವಂತ ಯಾವ ತರ ಆ ಮಿರುಗ ಕರೆದಿದ್ದು, ಆದ್ರೆ ಆ ಮಿರುಗಾಣಿ ಯಾವ ತರ ಒಂದು ಮಹು ತರ ಎತ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಈ ತರ ಒಂದು ಭಗವಂತ ಯಾರ್ಗ ಸಿಗ್ತಾರೆ? ಸೊ ಭಗವಂತ ಚಕ್ರ ಬಿಟ್ಟಿದೆ ಮೇಲ್ಗಡೆ, ಆ ನಾರಾಯಣನು ಗರುಡನ ಮೇಲ್ಗಡೆ ಕೂತ್ಕೊಂಡು ಈ ತರ ಆ ಚಕ್ರ ಬಿಟ್ಟಿದ್ದಾರೆ. ಆ ಆಣೆ ಆ ಕಮಲದ ಹೂ, ಯಾಕಂದ್ರೆ ಅಲ್ಲಿ ಚಿನ್ನದ ಬಣ್ಣಲ್ಲಿ ಆ ಕಮಲದ ಹೂ ಇರುತ್ತಲ್ವಾ. ಸೊ ಅದಕ್ಕೆ ಇಲ್ಲಿ ಓ ಭಗವಂತ ನಾರಾಯಣ ಅಖಿಲಲೋಕ ನಾಯಕ, ಎಲ್ಲರಿಗೂ ಯಜಮಾನ್ರೇ, ದೇವೋತ್ತಮ ಪರಮ ಪುರುಷ, ಈ ತರ ಎಲ್ಲ ಹೇಳಿ ಆ ಕಮಲದ ಹೂನಿ ಭಗವಂತನಿಗೂ ಸಮರ್ಪಣೆ ಮಾಡಿತ್ತು. ಸೊ ಇವಾಗ ನೋಡಿ ಗಜೇಂದ್ರ ನೋಡಿದ ಕ್ಷಣ ಭಗವಂತನಿಗೆ ಅಷ್ಟೊಂದು ಖುಷಿ ಆಯ್ತು. ಯಾಕಂದ್ರೆ ಎಷ್ಟು ಚೆನ್ನಾಗಿ ಅವರು ಆ ಪ್ರಾರ್ಥನೆ ಮಾಡಿದ್ದಾರೆ ಇಲ್ವಾ. ಯಾಕಂದ್ರೆ ನೀರು ಒಳಗಡೆ ಪೂರ್ತಿ ಆನೆ ಶರೀರ ಒಳಗಡೆ ಹೋಗ್ಬಿಟ್ಟಿದೆ, ಮೊಸಳೆ ನೀರು ಒಳಗಡೆ ಇರುತ್ತೆ, ಆದ್ರೆ ಚಕ್ರ ಪರ್ಫೆಕ್ಟ್ ಆಗಿ ಬಿಡ್ಬೇಕು. ಆ ತರ ಪರ್ಫೆಕ್ಟ್ ಆಗಿ ಅವರು ಚಕ್ರ ಬಿಡ್ತಾರೆ. ಸೊ ಇವಾಗ ಆ ಚಕ್ರ ಹೋಗಿ ಏನ್ ಆಯ್ತು, ಆ ಮೊಸಳೆ ಬಾಯಿ ಕಟ್ಟಿತ್ತು. ಯಾಕಂದ್ರೆ ಮೊಸಳೆ ಅಲ್ವಾ ಇಟ್ಕೊಂಡಿರುತ್ತೆ. ಸೊ ಯಾಕಂದ್ರೆ ನೀರ್ ಒಳಗಡೆ ಇರೋ ಆನೆ ಕಾಲು ಏನಾದ್ರು ಕಟ್ಟಾಗಿದ್ರೆ ಮತ್ತೆ ಕಷ್ಟ ಅಲ್ವಾ. ಸೊ ಆ ತರ ಮೊಸಳೆ ಬಾಯಿ ಕಟ್ ಮಾಡಿ ಆನೆನಿ ಆಚೆ ಭಗವಂತ ತೆಗಿತಾರೆ. ಸೊ ಇವಾಗ ಆನೆ ರಾಜವಾಗಿ ಇರೋ ಆ ಗಜೇಂದ್ರನು ರಕ್ಷಣಾ ಭಗವಂತ ಮಾಡಿಬಿಟ್ಟಿದ್ದಾರೆ ನೋಡಿ. ಸೊ ಇವಾಗ ಮತ್ತೆ ಏನಾಯ್ತು ಅಂತ ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ನೋಡೋಣ. ಹರೇ, ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಎನಿ ಡೌಟ್ಸ್, ಕ್ವಶನ್ಸ್? ಓ ಕೃಷ್ಣ.